ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆ, ದುರಂತದ ರಹಸ್ಯ ಬಿಚ್ಚಿಡಲಿದೆ ಪೆಟ್ಟಿಗೆ. ವಿದೇಶದ ಲ್ಯಾಬ್ನಲ್ಲಿ ದತ್ತಾಂಶ ಪರಿಶೀಲನೆ. 265 ಜನರನ್ನ ಬಲಿ ಪಡೆದ ವಿಮಾನ ದುರಂತ, ಹಾಸ್ಟೆಲ್ನಲ್ಲಿದ್ದ ವೈದ್ಯ ವಿದ್ಯಾರ್ಥಿಗಳಿಗೆ ಆಘಾತ, ಲಗೇಜ್ ಸಮೇತ ಊರಿನತ್ತ ಯಾಡ. ವಿಮಾನ ದುರಂತದಲ್ಲೂ ಜೋರಾಯಿತು ರಾಜಕೀಯ. ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿದ ಕಾಂಗ್ರೆಸ್ ಪಾಳೆಯ. ಮೋದಿ ರಾಜೀನಾಮೆಗೆ ಸಚಿವ ದರ್ಶನಾಪುರ್ ಒತ್ತಾಯ. ವಿಮಾನ ದುರಂತದಲ್ಲಿ ವೈದ್ಯ ಕುಟುಂಬ ಸಾವು, ಕೋಲಾರದಲ್ಲಿ ಪ್ರತಿ ಕುಟುಂಬಕ್ಕೆ ಶ್ರದ್ಧಾಂಜಲಿ. ದೇವರಾಜ ಅರಸು ಕಾಲೇಜಿನಲ್ಲಿ ಪುಷ್ಪ ನಮನ. ವಿಮಾನ ಪತನ ಬಳಿಕ ಎಚ್ಚೆತ್ತ DGCA. ಬೋಯಿಂಗ್ ವಿಮಾನಗಳ ತನಿಖೆಗೆ ಆದೇಶ, ಶೀಘ್ರವೇ ವರದಿ ನೀಡುವಂತೆ ಸೂಚನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗಿದ್ದಾರೆ. ಮುಂದಿನ 1.5 ಗಂಟೆ ಕಾಲ ಇವತ್ತು ಜನಸಾಮಾನ್ಯರಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ನಾವು ಕೂಡ ಮಾಡ್ತೀವಿ. ಪ್ರಮುಖವಾಗಿ ನಿನ್ನೆ ಆದಂಥ ಘಟನೆಯಲ್ಲಿ ಸುಮಾರು ಜನ ಮೃತಪಟ್ಟರು. 265 ಜನ ಮೃತಪಟ್ಟರು. ಆ 265 ಜನರು ಮೃತಪಟ್ಟಂಥ ವಿಚಾರವಾಗಿ 241 ಮಂದಿ ಪ್ರಯಾಣಿಕರು, ಜೊತೆಗೆ ಪೈಲಟ್ಗಳು, ಸಹ ಪೈಲಟ್, ಹಾಗೆ ಕ್ರೂ ಮೆಂಬರ್. ಇದಾದ ಬಳಿಕ ಮೆಡಿಕಲ್ ಹಾಸ್ಟೆಲ್ನಲ್ಲಿದ್ದಂತಹ ಮೆಡಿಕಲ್ ಸ್ಟೂಡೆಂಟ್ಗಳು, ಇನ್ನು ತಾಯಿಗೆ ಊಟವನ್ನು ತಂದು ಕೊಡೋದಕ್ಕೆ ಅಂತ ಬಂದಂಥ 14 ವರ್ಷದ ಬಾಲಕ ಟೀ ಅಂಗಡಿ ಬಳಿ, ಆತನು ಕೂಡ ಮೃತಪಟ್ಟಿದ್ದ. ಒಬ್ಬ ಮಾತ್ರ ಬಚಾವಾಗಿದ್ದ. ಈ ಘಟನೆ ಆದ ಬಳಿಕ ಇವತ್ತು ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿದೆ. ದೇಶದಲ್ಲಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ. ಒಂದು ಬೋಯಿಂಗ್ ವಿಮಾನ ಈ ಹಂತಕ್ಕೆ ಹೋಗಿ ಪತನ ಆಗುತ್ತೆ, ಟೇಕ್ ಆಫ್ ಆದಂಥ ಕೇವಲ 33 ಸೆಕೆಂಡ್ನಲ್ಲೇ ಇದು ಹೇಗಪ್ಪ ಆಯಿತು ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಇದು ತಾಂತ್ರಿಕ ದೋಷ ಕಂಡು ಬಂದಿತ್ತು ಅನ್ನೋದಾದರೆ ಮುಂಚೆನೇ ಗೊತ್ತಾಗ್ಲಿಲ್ವಾ ಪೈಲಟ್ಗೆ? ಟೇಕ್ ಆಫ್ ಆದ ಬಳಿಕ ಏನಾಗಿರ್ಬೋದು? ಆ 33 ಸೆಕೆಂಡ್ ಆ ಬೋಯಿಂಗ್ ವಿಮಾನದಲ್ಲಿ ಕೂತಿದ್ದಂತಹ ಪ್ರಯಾಣಿಕರ ಸ್ಥಿತಿ ಹೇಗಿತ್ತು? ಆ ಕಡೆಯ ಸೆಕೆಂಡ್ ಅವರೆಲ್ಲರೂ ಕೂಡ ಬ್ಲಾಸ್ಟಲ್ಲಿ ಸತ್ತೋಗ್ತಾರಲ್ಲ. ವಿಮಾನ ಬಂದು ನೆಲಕ್ಕಪ್ಪಳಿಸ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಸ್ಫೋಟಗೊಳ್ಳುತ್ತೆ, ಹೊಗೆ ಆವರಿಸುತ್ತೆ, ಸುಟ್ಟು ಕರಕಲಾಗುತ್ತೆ. ಆ 33 ಸೆಕೆಂಡ್ ಎಲ್ಲರ ಪ್ರಾಣವನ್ನು ಕೂಡ ತೆಗೆದುಕೊಂಡು ಬಿಡುತ್ತೆ. ಹೇಗಾಯಿತು? ಈ ಮೇ 8 ಅಂದರೆ ಏನು? ಎಲ್ಲರೂ ಕೂಡ ಮೇ ಡೇ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಮೇ 8 ಅಂದರೆ ಏನು? ಯಾವ ಕಾರಣಕ್ಕೋಸ್ಕರ ಈ ಮೇ 8 ಅಂತೇಳಿ ಪೈಲಟ್ ಕಾಲ್ ಮಾಡ್ತಾರೆ? ಎಮರ್ಜೆನ್ಸಿ ಅಂತ ಬಂದಾಗ ಯಾವ ರೀತಿಯಾಗಿ ಅಲ್ಲಿ ಸಿಚುವೇಶನ್ ಇರುತ್ತೆ? ಕೇವಲ ಟೇಕ್ ಆಫ್ ಆದ 33 ಸೆಕೆಂಡ್ಗಳಲ್ಲಿ ATC ಸಂಪರ್ಕ ಕಡಿತಗೊಳ್ಳುತ್ತೆ. ಇದು ಹೇಗಾಗುತ್ತೆ? ಕಿಲೋಮೀಟರ್ ಗಟ್ಟಲೇನು ಹೋಗಿರಲಿಲ್ಲ, ಏರ್ಪೋರ್ಟ್ನ ಒಂದು ರೇಂಜಲ್ಲೇ ಇತ್ತು. ಇಂಥ ಸಂದರ್ಭದಲ್ಲಿ ಈ ಟೆಕ್ನಿಕಲ್ ಎರರ್ ಹೇಗೆ ಕಂಡು ಬಂತು? ಇದು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ತನಿಖೆ ಆಗುತ್ತೆ? ಆ ಒಬ್ಬ ಮಾತ್ರ ಮೋಹನ್ ಅನ್ನುವ ವ್ಯಕ್ತಿ ಹೇಗೆ ಬಚಾವಾದ? ಆತ ಹೇಗೆ ಜಂಪ್ ಮಾಡ್ಕೊಂಡು ಹೊರಗಡೆ ಬಂದ? ಈ ಎಲ್ಲ ಪ್ರಶ್ನೆಗಳಿದೆ ರಮೇಶ್. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬಿಗ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ.
ವಿಮಾನ ಪತನ ಬಳಿಕ ಎಚ್ಚೆತ್ತ ಡಿಜಿಸಿಎ ಅವರು ಬೋಯಿಂಗ್ ವಿಮಾನಗಳ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಬೋಯಿಂಗ್ ವಿಮಾನದ ಬಗ್ಗೆ ತನಿಖೆಗೆ ಆದೇಶವನ್ನು ಸಿಕ್ಕಿದೆ. ಈಗ ತನಿಖೆ ನಡೆಸಿ ವರದಿಯನ್ನು ಕೊಡಲು ಡಿಜಿಸಿಎ ಈಗ ಸೂಚನೆಯನ್ನು ಕೊಟ್ಟಿದೆ. ಬೋಯಿಂಗ್ ವಿಮಾನಗಳ ಸುರಕ್ಷತೆಯನ್ನು ಬಹಳ ಪ್ರಮುಖವಾಗಿ ಪರಿಶೀಲನೆ ನಡೆಸಬೇಕು. ಎಲ್ಲ 787 ಸೀರೀಸ್ ನಂಬರ್ ಎಲ್ಲ ಬೋಯಿಂಗ್ ವಿಮಾನಗಳ ಟೇಕ್ ಆಫ್ಗೂ ಮುನ್ನ ಪರಿಶೀಲನೆ ನಡೆಸಬೇಕಾಗತ್ತೆ. ವಿಮಾನದ ಸುರಕ್ಷತೆ ಬಗ್ಗೆ ಪರಿಶೀಲನೆ ನಡೆಸಬೇಕು. ವಿಮಾನ ಪತನ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಡಿಜಿಸಿ ಅವರು. ಸೊ ಇಲ್ಲಿ ಬೋಯಿಂಗ್ ವಿಮಾನಗಳ ತನಿಖೆಗೆ ಈಗ ಆದೇಶವನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ತನಿಖೆ ನಡೆಸಿ ವರದಿಯನ್ನು ಈಗ ಇಮಿಡಿಯೇಟ್ ಆಗಿ ಕೊಡಬೇಕಾಗತ್ತೆ. ಬೋಯಿಂಗ್ ವಿಮಾನಗಳ ಸುರಕ್ಷತೆ ಪರಿಶೀಲನೆ ನಡೆಸಿ ವರದಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಡಿಜಿಸಿಎ ಅವರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ 787 ಸೀರೀಸ್ನ ಬೋಯಿಂಗ್ ವಿಮಾನಗಳನ್ನ, ಯಾಕಂತ ಹೇಳಿದ್ರೆ ವಿಮಾನಗಳ ಟೇಕ್ ಆಫ್ಗೂ ಮುನ್ನವೇ ಪರಿಶೀಲನೆ ನಡೆಸಬೇಕು. ಆಲ್ರೆಡಿ ಮಾಡ್ತಾರೆ, ಆದ್ರೆ ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗ ನಾವು ನಮ್ಮ ವೀಕ್ಷಕರಿಗೆ ಆಗಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ವಿ, ನಾವು ತಜ್ಞರ ಜೊತೆಯಲ್ಲಿ, ಪೈಲಟ್ ಜೊತೆಯಲ್ಲಿ, ವಿಶ್ಲೇಷಕರ ಜೊತೆಯಲ್ಲಿ ಈ ಬಗ್ಗೆ ಚರ್ಚೆನ ಮಾಡ್ತಾ ಹೋಗ್ತೀವಿ ಇವತ್ತು ಅಂತೇಳಿ. ಹಾಗಾಗಿ ಇವತ್ತು ನಮ್ಮೊಂದಿಗೆ ತಜ್ಞರಿದ್ದಾರೆ, ವಿಶ್ಲೇಷಕರಿದ್ದಾರೆ, ಪೈಲಟ್ ಕೂಡ ಇದ್ದಾರೆ. ಮೋಹನ್ ಚಿತ್ತಲೆ ಅವರು ಜಾಯ್ನ್ ಆಗಿದ್ದಾರೆ. ಗ್ರೂಪ್ ಕ್ಯಾಪ್ಟನ್ ಶಿವರಾಮ್ ಅವರು, ನಿವೃತ್ತ ಏರ್ಫೋರ್ಸ್ ಪೈಲಟ್, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ನಮಗೆ ಇಂಥ ಸಂದರ್ಭದಲ್ಲಿ ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಂಥ ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಿಚಾರವಾಗಿ ಕೂಡ ನಮ್ಮೊಂದಿಗೆ ಯಾವಾಗಲೂ ಕೂಡ ಇರ್ತಾರೆ ಗಿರೀಶ್ ಲಿಂಗಣ್ಣವರು. ಇವತ್ತು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಮುಂದಿನ 1.5 ಗಂಟೆ ಕಾಲ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ಕೆಲವೇ ಕ್ಷಣದಲ್ಲಿ ಇನ್ನಿಬ್ಬರು ಕೂಡ ಜಾಯ್ನ್ ಆಗ್ತಾರೆ. ಸಂತೋಷ್ ಪೈಲಟ್ ಅವರು ಕೂಡ ಜಾಯ್ನ್ ಆಗ್ತಾರೆ. ನಿವೃತ್ತ ಪೈಲಟ್ ಯೋಗಾನಂದ್ ಅಂತೇಳಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಾಯ್ನ್ ಆಗಲಿದ್ದಾರೆ. ಎಲ್ಲರ ಜೊತೆಯಲ್ಲೂ ಕೂಡ ನಾನು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಒಂದು ವಿಚಾರ, 242 ಜನ ಇದ್ದಂಥ ವಿಮಾನದಲ್ಲಿ ಅದರಲ್ಲಿ 10 ಜನ ಕ್ಯಾಬಿನ್ ಕ್ರ್ಯೂಗಳಿದ್ರು, ಓರ್ವ ಪೈಲಟ್, ಓರ್ವ ಸಹ ಪೈಲಟ್ ಸೇರಿದಂತೆ 230 ಜನ ಪ್ರಯಾಣಿಕರಿದ್ದರು. ಇದರಲ್ಲಿ 241 ಮಂದಿ ಸಾವಿಗೀಡಾಗಿದ್ದಾರೆ. ಓರ್ವ ಮಾತ್ರ ಬದುಕೊಳ್ತಿದ್ದು, ಪವಾಡ ಸದೃಶದಂತೆ. ಆತ ಇವತ್ತು ಹೇಳಿದ್ರೆ ನಾವು ಕೇಳಿದ್ವಿ, ನಾನು ಎದ್ದು ಕಣ್ಬಿಟ್ಟು ನೋಡಿದಾಗ ಅಲ್ಲಿ ಏನೋ ಆಗ್ತಾ ಇತ್ತು, ತಕ್ಷಣ ನನ್ನ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಂತೇಳಿ. ಆತ ಬಚಾವಾಗಿದೆ. ನಿಜಕ್ಕೂ ಕೂಡ ಪವಾಡ ಸದೃಶ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಗೆ ಸಾಧ್ಯನಾ? ಆತ ಒಬ್ಬನೇ ಹೇಗೆ ಬಚಾವಾಗಿದ್ರೆ ಎಲ್ಲರೂ ಬಚಾವಾಗಬೇಕಿತ್ತಲ್ಲ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಆಲ್ರೆಡಿ ನಾವು ಹೇಳಿದಂತೆ ನಮ್ಮೊಂದಿಗೆ ನಿವೃತ್ತ ವಾಯು ಸೇನಾಧಿಕಾರಿ ಆಗಿರುವಂಥ ಮೋಹನ್ ಚಿತ್ತಲೆ ಅವರಿದ್ದಾರೆ, ಜೊತೆಗೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ರಕ್ಷಣಾ ವಿಶ್ಲೇಷಕರು, ಜೊತೆಗೆ ನಮ್ಮೊಂದಿಗೆ ಶಿವರಾಮ್ ಸರ್ ಕೂಡ ಇದ್ದಾರೆ. ಪ್ರಮುಖವಾಗಿ ಈಗಿರುವಂಥ ವಿಚಾರ ಅಂತಂದರೆ ಗಿರೀಶ್ ಲಿಂಗಣ್ಣ ಅವರೇ, ಈ ಇನ್ಸಿಡೆಂಟ್ ನೋಡಿದಾಗ ನಿಮಗೆ ಮೊದಲು ಅನಿಸಿದ್ದು ಏನಾಗಿರ್ಬೋದು ಅಂತ ಅನ್ನಿಸ್ತು? ನನಗೆ ಇನ್ಸಿಡೆಂಟ್ ಭಾಳ ಒಂಥರ ಯೂಶಲಿ ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಿರೋ ಏರ್ಕ್ರಾಫ್ಟ್ಸ್ ಅದು ಡ್ರೀಮ್ ಲೈನರ್ ಅಂತ ಅತ್ಯಾಧುನಿಕ ಅತಿ ಮಾಡರ್ನೈಸ್ಡ್ ಆದಂಥ ಏರ್ಕ್ರಾಫ್ಟು 625 ಅಡಿನೂ ಮೇಲೆ ಹೋಗಿರಲ್ಲ. ಅಂದರೆ ಅಹಮದಾಬಾದ್ ಈಸ್ ಆಲ್ರೆಡಿ 200 ಫೀಟ್ ಅಬೌವ್ ದ ಸೀ ಲೆವೆಲ್. ಅಂದರೆ 415 ಫೀಟು ಅದು ಹೋಗಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇಟ್ ಹ್ಯಾಸ್ ಟೇಕನ್ ಮೋರ್ ದೆನ್ 31 ಸೆಕೆಂಡ್ಸ್. ವೈ ದೇರ್ ವಾಸ್ ಎ ಡಿಲೇ ಅಂತ ಒಂದು ಅನಿಸುತ್ತೆ. ಬಿಕಾಸ್ 2700 ಫೀಟ್ ಕ್ಲೈಂಬಿಂಗ್ ರೇಟ್ ಪರ್ ಮಿನಿಟ್ ಇದೆ. ಪ್ರಾಬಬ್ಲಿ ಕ್ಯಾಪ್ಟನ್ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಐ ಥಿಂಕ್ ದೆರ್ ವಾಸ್ some problem had occurred for going for that height itself. It took 31 seconds. ಆಮೇಲೆ ಆ ಫ್ಲ್ಯಾಪು ಮತ್ತು ಸ್ಲ್ಯಾಟ್ಸ್ ಅಂತ ಹೇಳ್ತಾರೆ, ಅದೂ ಇಟ್ ವಾಸ್ ನಾಟ್ ಇನ್ ಎ ಪೊಸಿಷನ್ ಫಾರ್ ದ ಲಿಫ್ಟ್. ಅಂದರೆ ಲಿಫ್ಟ್ ಮಾಡಬೇಕು, ಒಂದು ಏರೋಪ್ಲೇನ್ ಲಿಫ್ಟ್ ಮಾಡ್ಬೇಕಾದ್ರೆ ವಿಂಗ್ ಹತ್ರ ಫ್ಲ್ಯಾಪ್ ಅಂತ ಇರುತ್ತೆ, ಮುಂದುಗಡೆ ಸ್ಲ್ಯಾಟ್ ಅಂತ ಇರುತ್ತೆ. ಆ ಲಿಫ್ಟ್ ಮಾಡೋ ಫೋರ್ಸ್ ಅದು ಭಾಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ದಟ್ ವಾಸ್ ನಾಟ್ ಇನ್ ಎ ಪೊಸಿಷನ್. ಆ ಪೊಸಿಷನಲ್ಲಿ ಇರಲಿಲ್ಲ ಲಿಫ್ಟ್ ಆಗುವಂಥ ಪಿಕ್ಚರಲ್ಲಿ ಹಂಗೆ ಕಾಣುತ್ತೆ. ಪ್ರಾಬಬ್ಲಿ ಅದು ಆಗಿತ್ತೋ ಆಗಿಲ್ವೋ ಹೇಳೋಕ್ಕೂ ಆಗಲ್ಲ. ವಿ ಕೆನಾಟ್ ಟೆಲ್. ಬಿಕಾಸ್ ಯೂಶಲಿ 5 ಡಿಗ್ರಿ ಆ ಥರ ಏನಾದ್ರು ಒಂದು ಇಟ್ಕೊಂಡಿರ್ತಾರೆ ಫ್ಲ್ಯಾಪ್ಸ್ನ ಆ ಲಿಫ್ಟ್ ಮಾಡೋಕ್ಕೆ. ಆ ಏರೋಪ್ಲೇನ್ ಲಿಫ್ಟ್ ಆಗಬೇಕು. ಸೊ ಏನಕ್ಕೆ ಆ ಲಿಫ್ಟ್ ಇರಲಿಲ್ಲ, ದಟ್ ಈಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಕಡೆ ನೋಡಿದ್ರೆ ಆ ರಡಾರ್ ವಿಚ್ ಈಸ್ ನಿಯರ್ ದ ಟೈಲ್ ಅದು ಒಂದು ಕಡೆ ಲೆಫ್ಟಿಗೆ ತಿರುಗುತ್ತೆ. ವೈ ದಟ್ ಆ ಲೆಫ್ಟಿಗೆ ತಿರುಗಿತ್ತು, ವೆದರ್ ದೆರ್ ವಾಸ್ ಎ ಪ್ರಾಬ್ಲಮ್ ಇನ್ ದ ಇಂಜಿನ್
ಅದು ಗೊತ್ತಾಗ್ತಾ ಇರಲಿಲ್ಲ. ವಾಟ್ ಐ ಹ್ಯಾವ್ ಸೀನ್ ವಿಜುವಲಿ ನಾನು ಹೇಳ್ತಾ ಇರೋದು. ನೋಡಿ ವಿಜುವಲ್ಸ್ ನಿಮಗೆ ಅದೇ ಮಾಡ್ತಾ ಆ ಥರ ನೋಡಿದ್ರೆ ಲೆಫ್ಟಿಗೆ ತಿರುಗುತ್ತೆ ರಡಾರ್, ಏನಕ್ಕೆ ಅಂತ ಒಂದು ಅದೊಂದು. ಮತ್ತು ಯೂಶಲಿ ಆಮೇಲೆ ಈ ಒಂದು ಇದಿರುತ್ತಲ್ಲ ಯಾವುದು ಲ್ಯಾಂಡಿಂಗ್ ಗೇರ್. ಸೊ ಲ್ಯಾಂಡಿಂಗ್ ಗೇರ್ ಯೂಶಲಿ 400 ಫೀಟ್ಗೆಲ್ಲ ಒಳಗಡೆ ರಿಟ್ರ್ಯಾಕ್ಟ್ ಆಗಿಬಿಡುತ್ತೆ. ಬಟ್ ಆ ಲ್ಯಾಂಡಿಂಗ್ ಗೇರ್ ವಾಸ್ ಸ್ಟಿಲ್ ಇನ್ನು ರಿಟ್ರಾಕ್ಷನ್ ಪೊಸಿಷನಲ್ಲಿ ಇರಲಿಲ್ಲ, ಹೋಗಿ ಬಿಲ್ಡಿಂಗಿಗೆ ಹೊಡೆಯುತ್ತೆ. ವೈ ದ ಲ್ಯಾಂಡಿಂಗ್ ಗೇರ್ ರಿಟ್ರಾಕ್ಟ್ ಆಗಿರಲಿಲ್ಲ? ಏನಾದರೂ ಥ್ರಸ್ಟ್, ಲ್ಯಾಕ್ ಆಫ್ ಥ್ರಸ್ಟ್ ಅಂದರೆ ಆ ಥ್ರಸ್ಟ್ ಅಂದರೆ ಇಂಜಿನಿಂದ ಪುಷ್ ಆಗೋವಂಥ ಫೋರ್ಸು ಅದು ಕಮ್ಮಿ ಇತ್ತಾ? ಅದರಿಂದ ಲ್ಯಾಂಡಿಂಗ್ ಗೇರ್ ರಿಟ್ರಾಕ್ಟ್ ಆಗಲಿಲ್ವಾ? ಯಾಕೆ ಲ್ಯಾಂಡಿಂಗ್ ಗೇರ್ ಹ್ಯಾಂಗಿಂಗ್ ಪೊಸಿಷನಲ್ಲೇ ಇತ್ತು? ಆಮೇಲೆ ಆ ಬಿಲ್ಡಿಂಗ್ ಐರೈಸ್ ಬಿಲ್ಡಿಂಗ್ ಇತ್ತಾ? ಐರೈಸ್ ಬಿಲ್ಡಿಂಗ್ ಇದ್ದಾಗ ಏರ್ಪೋರ್ಟ್ ಹತ್ರ ಹೆಂಗೆ ಇವರು 13 ಕಿಲೋಮೀಟರ್ಸ್ ರೇಡಿಯಸ್ ಸುತ್ತಲೂ ಆ ಥರ ಪರ್ಮಿಷನ್ ಇರುತ್ತೆ. ಯು ಶುಡ್ ನಾಟ್ ಹ್ಯಾವ್ ಐರೈಸ್ ಬಿಲ್ಡಿಂಗ್, ಯು ಶುಡ್ ನಾಟ್ ಹ್ಯಾವ್ ಕ್ಯಾಂಟೀನು, ಯು ಶುಡ್ ನಾಟ್ ಹ್ಯಾವ್ ಬುಚರ್ ಶಾಪು, ಆ ಥರ ಎಲ್ಲ ಇದ್ರೂ ಅಹಮದಾಬಾದ್ ಅಂತ ಏರ್ಪೋರ್ಟಲ್ಲಿ ಈ ಒಂದು ಬೇಸಿಕ್ ಡಿಸಿಪ್ಲಿನೂ ಇಲ್ಲ. ಅಫ್ಕೋರ್ಸ್ ಹಂಗೆ ನೋಡೋಕೆ ಹೋದರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಸ್ ಲಿಟಲ್ ಬಿಟರ್ ದ ನ್ಯೂ ಏರ್ಪೋರ್ಟ್. ಅಂದರೆ ನಾನು ಈಗ ಹೇಳ್ತಾ ಇರೋ ದೇವನಹಳ್ಳಿ ಏರ್ಪೋರ್ಟ್ ಆಗಲಿ, ಕೊಚ್ಚಿನ್ ಏರ್ಪೋರ್ಟ್ ಆಗಲಿ, ಇರೋ ಹೈದ್ರಾಬಾದ್ ಏರ್ಪೋರ್ಟ್ ಆಗಲಿ, ಆ ಒಂದು ಅಟ್ಲೀಸ್ಟ್ ಒಂದು ಬೇಸಿಕ್ ಡಿಸಿಪ್ಲಿನರು ಇದೆ. ಆ ಅಹಮದಾಬಾದಲ್ಲಿ ಇಟ್ ಈಸ್ ಎ ಪ್ರೋನ್ ಫಾರ್ ಬರ್ಡ್ ಹಿಟ್ಸ್, ಇಟ್ಸ್ ಎ ಪ್ರೋನ್ ಫಾರ್ ಬರ್ಡ್ ಹಿಟ್ಸ್ ಅಂದಮೇಲೆ ಈ ಥರ ಒಂದು ಇನ್ಫ್ರಾಸ್ಟ್ರಕ್ಚರು ಕರೆಕ್ಟಾಗಿ ಇಲ್ಲ ಅಲ್ಲಿ. ಆ ಥರ ಇದ್ದಾಗ ಅದು ಒಂದು ಕಾರಣ ಆಯಿತಾ ಎಲ್ಲೋ ಈ ಒಂದು ಪ್ರಾಬ್ಲಮ್ಗೆ? ಈ ಥರ ಅನೇಕ ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಶಿವರಾಮ್ ಸರ್ ಪ್ಲೀಸ್. ನಿಕೇಶ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಈಗ ಮೊನ್ನೆ ಅದು ಟೇಕ್ ಆಫ್ ಆದ್ಮೇಲೂ ಅದು ಲ್ಯಾಂಡಿಂಗ್ ಗೇರ್ ಹೊರಗಡೆ ಇದೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಆ ಲ್ಯಾಂಡಿಂಗ್ ಗೇರ್ ಹೊರಗಡೆ ಇರುವಂಥ ಕಾರಣಕ್ಕೆ ಎಲ್ಲ ಒಂದು ಕಡೆ ಇನ್ನೊಂದು ಇಂಜಿನಿಗೆ ಕೆಲಸ ಮಾಡೋಕೆ ಸಮಸ್ಯೆ ಆಯಿತಾ ಅಂತ? ಇದು ನೋಡಿ, ಇದು ಲ್ಯಾಂಡಿಂಗ್ ಗೇರ್ ಯಾಕೆ ಅವರು ರಿಟ್ರ್ಯಾಕ್ಟ್ ಮಾಡಲಿಲ್ಲ ಅಂತ ಅದು ಒಂದು ದೊಡ್ಡ ಸಮಸ್ಯೆ, ಇದು ರಹಸ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾರ್ಮಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಆಫ್ಟರ್ ಟೇಕ್ ಆಫ್ ಪಾಸಿಟಿವ್ ರೇಟ್ ಆಫ್ ಕ್ಲೈಮ್ ಅಂತ ಪೈಲಟ್ ಮಾನಿಟರಿಂಗ್ ಕೋ-ಪೈಲಟ್ ಅಂತ ಇರ್ತಾರೆ. ಅವ್ರು ಪಾಸಿಟಿವ್ ರೇಟ್ ಆಫ್ ಕ್ಲೈಮ್ ಅಂತ ಹೇಳ್ತಾರೆ. ಆವಾಗ ಕ್ಯಾಪ್ಟನ್ ಗೇರ್ ಅಪ್ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆವಾಗ ಕೋ-ಪೈಲಟ್ ಗೇರ್ ಲ್ಯಾಂಡಿಂಗ್ ಗೇರ್ ಕಂಟ್ರೋಲ್ನ ಲೀವರ್ನ ಮೇಲೆ ಮಾಡ್ತಾರೆ ಅವರು. ಈ ದುರಂತದಲ್ಲಿ ಯಾಕೆ ಇದು ಮಾಡಲಿಲ್ಲ ಅಂತ ಅವರು ನೀವು ಹೇಳಿದಾಗೆ ಮೇಡೇ ಕಾಲ್ ಅಂತ ಕೊಟ್ಟಿದ್ರು. ಹೌದು, ಇಮಿಡಿಯೇಟ್ಲಿ ಆಫ್ಟರ್ ಟೇಕ್ ಆಫ್. ಅದು ಯಾಕೆ ಕೊಟ್ಟಿದ್ರು? ಅವರು ಅದ ನಂತರ ಏನು ಸಂಪರ್ಕ ಇರಲಿಲ್ಲ ATC ಜೊತೆ. ಇದು ಯಾಕೆ ಇದು ಮೇಡೆ ಅಂತ ಕೊಡ್ತಾರೆ? ಮೇಡೆ ಅಂದರೆ ಅದರದ್ದು ಬೇಸಿಸ್ ಏನಂದರೆ ಫ್ರೆಂಚ್ ವರ್ಡ್, ಅದು ಮೈ ದಿಯೋ ಅಂತ, ಹೆಲ್ಪ್ ಮೀ, ಎಲ್ಲ ಅಸಿಸ್ಟೆನ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಹೆಲ್ಪ್ ಮೀ ಅಂತ. ಆ ಮೇಡೆ ಕಾಲ್ ಕೊಟ್ಟ ತಕ್ಷಣ ಏನು ATC ಏನು ಮಾಡ್ತಾರೆ ಅಂದರೆ, ದೇ ಎನ್ಶೋರ್ ದಟ್ ನೋ ಅದರ್ ಏರ್ಕ್ರಾಫ್ಟ್ is around in the vicinity and all assistance is given to the aircraft in distress. ಇವಾಗ ಅವರು ಮೇಡೆ ಕಾಲ್ ಕೊಡುವಾಗ ಯಾಕೆ ಮೇಡೆ ಕಾಲ್ ಕೊಡ್ತಾ ಇದ್ದಾರೆ ಅಂತ ಅದು ಹೇಳಲಿಲ್ಲ. ಅದು ಹೇಳಿದರೆ ನಮಗೆ ಬಹುಶಃ ಗೊತ್ತಾಗಿರ್ತದೆ ಯಾಕೆ ಇದು ಏನಾಗಿದೆ ಅಂತ. ಇವಾಗ ವೈ ಹಿ ಈಸ್ ನಾಟ್ ರಿಟ್ರಾಕ್ಟೆಡ್ ದ ಅಂಡರ್ ಕ್ಯಾರೇಜ್ ಅಂದರೆ ಇಟ್ ಕುಡ್ ಬಿ ಇಂಜಿನ್ ಫೇಲಿಯರ್ ಆರ್ ಸಮ್ ಎಲೆಕ್ಟ್ರಿಕಲ್ ಪ್ರಾಬ್ಲಮ್, ಡಬಲ್ ಹೈಡ್ರಾಲಿಕ್ ಫೇಲಿಯರ್. ಇದು ಬೋಯಿಂಗ್ 787 ಇಸ್ ಅ ವೆರಿ ಮಾಡರ್ನ್ ಏರ್ಕ್ರಾಫ್ಟ್. ರಿಡಂಡೆನ್ಸಿ ಇದೆ. ರಿಡಂಡೆನ್ಸಿ ಅಂದರೆ ಮೇನ್ ಸಿಸ್ಟಮ್ ಇರುತ್ತೆ, ಸ್ಟ್ಯಾಂಡ್ ಬೈ ಸಿಸ್ಟಮ್ ಇರುತ್ತೆ. ಅದು ಅಕಸ್ಮಾತ್ ಮೇನ್ ಸಿಸ್ಟಮ್ ಫೇಲ್ ಆದರೆ ಸ್ಟ್ಯಾಂಡ್ ಬೈ ಸಿಸ್ಟಮ್ ವಿಲ್ ಟೇಕ್ ಓವರ್. ಇವಾಗ ಎಲ್ಲ ಫೇಲ್ ಆಗಿದೆಯೋ ವಿ ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಇಟ್ ಕುಡ್ ಬಿ ಡಬಲ್ ಇಂಜಿನ್ ಫೇಲಿಯರ್ ಆರ್ ಎಲೆಕ್ಟ್ರಿಕಲ್ ಫೇಲಿಯರ್ ವಿಚ್ ಅಫೆಕ್ಟ್ಸ್ ದ FADEC ಸಿಸ್ಟಮ್. FADEC ಅಂತ ಇದೆ, ಫುಲ್ ಅಥಾರಿಟಿ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಅಂತ. ದಟ್ ಎನ್ಶೋರ್ಸ್ ದಟ್ ದ ಇಂಜಿನ್ ಇಸ್ ಪರ್ಫಾರ್ಮಿಂಗ್ ಆ್ಯಸ್ ಪರ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದಟ್ ಮೂಮೆಂಟ್ ಆಫ್ ಟೈಮ್. ಶ್ರೀರಾಮ್ ಸರ್, ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಸಾರಿ, ಈ ಮೇಡ್ ಅಂತೇಳಿ ಅವರು ಕಾಲ್ ಕೊಡ್ತಾರೆ ಅಂತಂದ್ರಲ್ಲ, ಈ ಕಾಲ್ ಕೊಡೋದು ATCಗೆ ಗೊತ್ತಾಗಿತ್ತು. ಅದಾದಮೇಲೆ ಈ ಕಾಂಟ್ಯಾಕ್ಟ್ ತಪ್ಪೋಗಿತ್ತು ಅಂತೇಳಿ ತುಂಬ ಜನರಿಗೆ ಈ ಮೇಡ್ ಅಂತ ಏನಕ್ಕೆ ಕೇಳ್ತಾರೆ, ಪೈಲಟ್ ಏನಕ್ಕೆ ಕಾಲ್ ಕೊಡ್ತಾರೆ
ಅದು ತುಂಬ ಜನರಿಗೆ ಏನೋ ಒಂಥರ ಕುತೂಹಲ, ಏನಿದು ಮೇಡ್ ಎಲ್ಲ ಮೇಡೇ ಅಂತ, ಆ್ಯಕ್ಚುಲಿ ಮೇಡ್ ಅಂತೇಳಿ ಅಂದರೆ ಎಲ್ಲವನ್ನೂ ಕೂಡ ಅಸಿಸ್ಟ್ ಮಾಡ್ಕೊಂಡು ರೆಡಿ ಇರಿ ಅಂತೇಳಿ. ಯಾವುದೇ ಸಂದರ್ಭದಲ್ಲಿ MAIDZ ಅದು ಫ್ರೆಂಚ್ ವರ್ಡ್, ಅದು ಫ್ರೆಂಚ್ ವರ್ಡ್, ಅದನ್ನ ಇಂಗ್ಲಿಷು ಮತ್ತೆ ಫ್ರೆಂಚ್ಗೆ 1920ನಲ್ಲಿ ಫಸ್ಟ್ 1920 ಆಗಿದೆ ಅದು. ಸ್ಟ್ಯಾನ್ಲಿ ಅನ್ನೋ ಅದನ್ನ ಫಸ್ಟ್ ಅವರು ಅದನ್ನ ಮಾಡೋದು ಆ ಥರ. ಅದು ಮೇಡೆ ಕಾಲ್ ಕೊಟ್ಟರೆ ದಟ್ ಮೀನ್ಸ್ ದಟ್ ಪೈಲಟ್ ವಾಂಟ್ಸ್ ಆಲ್ ಅಸಿಸ್ಟೆನ್ಸ್ ಗಿವನ್ ಟು ಹಿಮ್. ಆವಾಗ ATC ಏನು ಮಾಡ್ತಾರೆ ಅಂದರೆ ದಿ ವಿಲ್ ಎನ್ಶೋರ್ ದಟ್ ನೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ ಆರ್ ನೋ ಅದರ್ ಫ್ಲೈಯಿಂಗ್ ಆಬ್ಜೆಕ್ಟ್, ಇವಾಗ ಡ್ರೋನ್ಸ್ ಇರುತ್ತೆ, ದಿ ವಿಲ್ ಎನ್ಶೋರ್ ದಟ್ ನಥಿಂಗ್ ಇಸ್ ದೇರ್ ವಿಚ್ ವಿಲ್ ಹ್ಯಾಂಪರ್ ದ ಕ್ವಿಕ್ ಲ್ಯಾಂಡಿಂಗ್ ಆಫ್ ದಿಸ್ ಏರ್ಕ್ರಾಫ್ಟ್ ಇನ್ ಎಮರ್ಜೆನ್ಸಿ. ಅದಕ್ಕೆ ಆಂಬುಲೆನ್ಸ್ ಸೈರನ್ ಹಾಕಿದ್ರೆ ಎಲ್ಲ ಜಾಗ ಬಿಡ್ತಾರಲ್ಲ. ತಮ್ಮೊಂದಿಗೆ ಈಗ ಸಂತೋಷ್ ಅವರು ಪೈಲಟ್ ಜಾಯ್ನ್ ಆಗಿದ್ದಾರೆ. ನೋಡಿ, ಎಲ್ಲರೂ ಕೂಡ ಎಕ್ಸ್ಪರ್ಟ್ ಇದ್ದಾರೆ. ಒಂದಷ್ಟು ಸಾಮಾನ್ಯ ಪ್ರಜೆಯಾಗಿ ಒಂದಷ್ಟು ಅನುಮಾನಗಳಿರುತ್ತೆ, ಪ್ರಶ್ನೆಗಳಂತೂ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ನಾನು ಎಲ್ಲರೂ ಮಾತಾಡ್ತೀನಿ. ವಿಮಾನ ಪತನಕ್ಕೆ ಸಮಸ್ಯೆ ಏನು ಕಾರಣ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ವಿ. ಸೊ ಜೊತೆಗೆ ಈಗ ನಮ್ಮ ಜೊತೆ ಸಂತೋಷ್ ಅವರು ಪೈಲಟ್ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಹಳ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು, ನಾವೀಗ ಮಂಗಳೂರಿಂದ ಬೆಂಗಳೂರು ಹೊರಟಂಥ ಸಂದರ್ಭದಲ್ಲಿ ಯಾವುದಾದ್ರು ಬಸ್ಸು ಚೆಕ್ ಮಾಡ್ತಾರೆ, ಟೈರ್ ಚೆಕ್ ಮಾಡಿಕೊಂಡು ರೇಡಿಯೇಟ್ರು ಮತ್ತೊಂದು ಅಂತೆಲ್ಲ ಚೆಕ್ ಮಾಡ್ತಾರೆ. ವಿಮಾನದಲ್ಲಿ ಅದಕ್ಕಿಂತ ಜಾಸ್ತಿ ಚೆಕ್ಕಿಂಗ್ ಎಲ್ಲ ಫೆಸಿಲಿಟಿ ಜಾಸ್ತಿ ಇದೆ. ಇಲ್ಲಿ ವಿಮಾನ ಎಷ್ಟೋ 1000 ಕಿಲೋಮೀಟರ್ ಗಟ್ಟಲೆ ಮೇಲಿಂದ ಬೀಳುವಂಥದ್ದು ಬೇರೆ ಲೆಕ್ಕ. ಅದೇನೋ ಮೇಲೆ ಏನಾದರೂ ಹಕ್ಕಿನೋ ಏನೋ ಹೊಡೆದ್ಬಿಟ್ಟು ಏನೋ ಆಯಿತು ಅಂತ ಹೇಳ್ಬೋದು. ಆದರೆ ಇದು ಅಷ್ಟೊಂದು ಕಿಲೋಮೀಟರ್ ಗಟ್ಟಲೆ ಮೇಲೆ ಹಾರಲೇ ಇಲ್ಲ, 600-700 ಮೀಟ್ರ್ ಹಾರಿದ ತಕ್ಷಣ ಬೀಳುತ್ತೆ. ಅಂದರೆ ಇಲ್ಲಿ ಏನು ಚೆಕ್ ಮಾಡಿದ್ರು, ಅಲ್ಲೇನಾದರೂ ಲೋಪದೋಷ ಆಯಿತಾ, ಅಥವಾ ಈ ಸಂದರ್ಭದಲ್ಲಿ ಪೈಲಟ್ಗಳ ಜವಾಬ್ದಾರಿ ಏನು? ಯಾಕಂದ್ರೆ ನೀವು ಪೈಲಟ್, ಏನಿರುತ್ತೆ ಪೈಲಟ್ ಜಾಬ್? ಫಸ್ಟ್ಲಿ ಐ ಹ್ಯಾವ್ ಎ ಡೀಪೆಸ್ಟ್ ಕಂಡೋಲೆನ್ಸ್ ಫಾರ್ ಆಲ್ ದ ಫ್ಯಾಮಿಲೀಸ್. ದೇವರು ಅವ್ರಿಗೆ ಈ ಟಫ್ ಸಿಚುವೇಶನಲ್ಲಿ ಹ್ಯಾಂಡಲ್ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಸಿ, ವಿತ್ ಯುವರ್ ಕ್ವಶನ್ ಯು ಆರ್ ಆಸ್ಕಿಂಗ್ ಅಬೌಟ್ ಪ್ರೀ ಫ್ಲೈಟ್, ಬಿಫೋರ್ ಫ್ಲೈಟ್ ಏನೇನು ಪ್ರೊಸೀಜರ್ ಮಾಡ್ತಾರೆ ಅಂತ. ಸೊ ಬಿಫೋರ್ ಫ್ಲೈಟು ಏರ್ಕ್ರಾಫ್ಟ್ಗೆ ಆ್ಯಕ್ಚುಯಲ್ ಆಗಿ ಫಿಸಿಕಲ್ ಇನ್ಸ್ಪೆಕ್ಷನ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಎಲ್ಲ ಆ್ಯಸ್ ಪರ್ ದ ಡಿಸ್ಕ್ರಿಪ್ಷನ್, ಆ್ಯಸ್ ಪರ್ ದ ಪ್ಯಾರಾಮೀಟರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ. ಆ್ಯಕ್ಚುಲಿ ಫಿಸಿಕಲಿ ಎ ಪೈಲಟ್ ವಿಲ್ ವಾಕ್ ಅರೌಂಡ್ ಆ್ಯಂಡ್ ಚೆಕ್, ಮೇಕ್ ಶ್ಯೂರ್ ಎವ್ರಿಥಿಂಗ್ ಇಸ್ ರೈಟ್, ಕರೆಕ್ಟ್ ಪೊಸಿಷನಲ್ಲಿದೆಯಾ. ಆಮೇಲೆ ವೆಯ್ಟ್ ಆ್ಯಂಡ್ ಬ್ಯಾಲೆನ್ಸ್, ಈ ವೆಯ್ಟ್ ಕರೆಕ್ಟ್ ಲೋಡಿಂಗ್ ಆಗಿದೆಯಾ ಅದು ಚೆಕ್ ಮಾಡ್ತಾರೆ. ಫ್ಲೈಟ್ ಡಿಸ್ಪ್ಯಾಚಿಂದ ಬ್ರೀಫಿಂಗ್ ಎಲ್ಲ ಆಗಿರುತ್ತೆ. ಸೊ ವಿತ್ ದಿಸ್ ಪರ್ಟಿಕ್ಯುಲರ್ ಫ್ಲೈಟ್ ಇದೆಲ್ಲ ಕ್ಲಿಯರ್ ಆಗಿದೆ, ಇದೆಲ್ಲ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೇ ಟೇಕ್ ಆಫ್ ಆಗೋಕ್ಕೆ ಪರ್ಮಿಷನ್ ಬಂದಿದೆ. ದ ಫ್ಯಾಕ್ಟ್ ಈಸ್, ಇದು ಪುಷ್ ಬ್ಯಾಕಿಂದ ಹಿಡಿದು ರನ್ವೇ ಟ್ಯಾಕ್ಸಿ ಆಗಿ ರನ್ವೇಯಿಂದ ಟೇಕ್ ಆಫಿಂದ 600 feet ಹೈಟಲ್ಲಿ ದೇರ್ ಇಸ್ ಸಮ್ ಮಿಸ್ಟೇಕ್ ವಿಚ್ ಹ್ಯಾಸ್ ಗಾನ್, ವಿಚ್ ವಿ ಆರ್ ಆಲ್ ಡಿಸ್ಕಸಿಂಗ್ ಅಬೌಟ್. ನನ್ನ ಅನಾಲಿಸಿಸ್, ಮೇ ಬಿ ಐ ಮೈಟ್ ಬಿ ರಾಂಗ್, ದೇರ್ ಆರ್ ಸಮ್ ಥಿಯರೀಸ್, ವಿ ಕ್ಯಾನ್ ಪುಟ್ ಮೆನಿ ಥಿಯರೀಸ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಈಗ ಏನಾಗಿದೆ ಅಂದರೆ, ಈಗ ಫ್ಲೈಟು ಫುಲ್ ಪವರ್, ಈಗ ಬೋತ್ ಇಂಜಿನ್ ಲಾಸ್ ಆದರೆ ಲಿಫ್ಟ್ ಲಾಸ್, ಬೇಸಿಕಲಿ ಲಿಫ್ಟ್ ಲಾಸ್. ಲಿಫ್ಟ್ ಹೆಂಗೆ ಲಾಸ್ ಆಗುತ್ತೆ? ಪವರ್ ಇಲ್ಲ ಅಂದರೆ ಲಿಫ್ಟ್ ಲಾಸ್ ಆಗುತ್ತೆ. ಈಗ ಫ್ಲೈಟ್ ಹತ್ತಕ್ಕೆ, ಈಗ ಕಾರ್ಗೆ ಆಗಲಿ ಏನೋ ಒಂದು ಹತ್ತಬೇಕಂದ್ರೆ ಪವರ್ ಎಕ್ಸಲ್ರೇಟ್ ಮಾಡಿದ್ರೆ ಮೇಲೆ ಹತ್ತಬೇಕು. ಆ ಎಕ್ಸಲ್ರೇಷನ್ ಇಲ್ಲ ಅಂದರೆ ಏನಾಗುತ್ತೆ? ನಿಂತೋಗುತ್ತೆ. ಈ ಫ್ಲೈಟ್ಗೆ ಎಕ್ಸಲ್ರೇಟ್ ಇಲ್ಲ ಅಂದರೆ ಇಟ್ ಸ್ಟಾಪ್ ಫ್ಲೈಯಿಂಗ್, ಸೊ ಇಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಡೌನ್. ಸೊ ಅದು ಪಾಯಿಂಟ್ ಏನಂದರೆ, ಸಿ, ಇಂಜಿನ್ ಫೇಲ್ಯೂರ್ ಅಂದರೆ ದೇರ್ ಆರ್ 2 ಇಂಜಿನ್ಸ್ ಇದೆ ಈ ಪರ್ಟಿಕ್ಯುಲರ್ ಏರ್ಕ್ರಾಫ್ಟು, ಟ್ವಿನ್ ಇಂಜಿನ್, ಆ್ಯಂಡ್ ಇಟ್ಸ್ ಅ ಮೋಸ್ಟ್ ರಿಲಯಬಲ್ ಸೇಫೆಸ್ಟ್ ಏರ್ಕ್ರಾಫ್ಟ್ ಆನ್ ದ ಮಾರ್ಕೆಟ್ ಅವೈಲಬಲ್ ರೈಟ್ ನೌ. ಆ್ಯಂಡ್ ಫಸ್ಟ್ ಏರ್ಕ್ರಾಫ್ಟ್ ಲಾಸ್ಟ್ 14 yearsಲ್ಲಿ ಫಸ್ಟ್ ಫೆಟಾಲಿಟಿ 787, ವಿಚ್ ಈಸ್ ಅನ್ಬಿಲೀವಬಲ್. ಟ್ವಿನ್ ಇಂಜಿನ್ ಫೇಲ್ಯೂರ್ ಆಗೋದಕ್ಕೆ ಫ್ಯೂ ರೀಸನ್ಸ್ ಹೇಳ್ಬೋದು. ಒಂದೇನೆಂದರೆ ಫ್ಯೂಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು. ಫ್ಯೂಲ್ ಕಂಟ್ಯಾಮಿನೇಷನ್ ಆಗಿದ್ದರೆ ಟೇಕ್ ಆಫ್ ಮಾಡಬೇಕಾದ್ರೆ ಆನ್ ದ ರನ್ವೇ ಇಟ್ ಸೆಲ್ಫ್ some issues would have been noticed by the pilots. They would have abrupted the takeoff now. ಅದು ಗೊತ್ತಾಗಿಲ್ಲ. They had clear, they got the power to take off. So we clearly know that fuel contamination is not one of that possibility. ಸೆಕೆಂಡ್ ಆಪ್ಷನ್ನು ಬರ್ಡ್ ಹಿಟ್ ಆಗಿರ್ಬೋದು ಅಂತ ಕನ್ಕ್ಲೂಡ್ ಮಾಡ್ತಾ ಇದ್ವಿ. ಈಗ ಸೇಮ್ US ಅಲ್ಲಿ ಹುಡ್ಸನ್ ರಿವರ್ದು ಏರ್ಬಸ್ 320 ಸೇಮ್ ಇಶ್ಯೂ ಎಸ್ ಹ್ಯಾಪನ್. 2 ಇಂಜಿನು ಕ್ಯಾನ್ ಫೇಲ್. ಸೊ ಆ ಕನ್ಸಿಡರ್ ಮಾಡಿದ್ರೆ ಬರ್ಡ್ ಹಿಟ್ ಆದರೆ ಬೋತ್ ಇಂಜಿನ್ ಫ್ಲೇಮ್ ಔಟ್ ಆಗಬೇಕಾದ್ರೆ ಇಂಜಿನಲ್ಲಿ ಸ್ಪಾರ್ಕ್ ಬರಬೇಕು, ಫೈರ್ ಬರಬೇಕು, ಹೊಗೆ ಬರಬೇಕು. ಅದು ಯಾವುದು ಅದೇನೂ ಆಗಿಲ್ಲ ಅಲ್ಲಿ, ಆ ಥರದ್ದು ಏನಾಗಿಲ್ಲ. ಬಟ್ ಆಮೇಲೆ ಇನ್ನೊಂದು ನಿಮ್ಮ ಪಾಯಿಂಟ್ ನೀವು ಹೇಳ್ತಿರೋದಕ್ಕೆ ಆ್ಯಡ್ ಮಾಡ್ತೀನಿ. ಆ ಅಹಮದಾಬಾದ್ ವಲ್ಲಭಭಾಯ್ ಪಟೇಲ್ ಅವರ ಏರ್ಪೋರ್ಟ್ ಏನಿದೆಯಲ್ಲ, ಆ ಏರ್ಪೋರ್ಟಲ್ಲಿ ತುಂಬ ಹಕ್ಕಿಗಳ ಹಾರಾಟ ಇತ್ತು ಅಂತೇಳಿ ಮುಂಚೆಯಿಂದನೂ ಕೂಡ ಕಂಪ್ಲೇಂಟ್ಸ್ ಇದೆ. ಶೋರ್ ಮುಂಚೆಯಿಂದನೂ ಕೂಡ ಕಂಪ್ಲೇಂಟ್ಸ್ ಇದೆ. ಸೊ ಆದರೆ ನೀವು ತುಂಬ ವ್ಯಾಲಿಡ್ ಪಾಯಿಂಟ್ನ ರೇಸ್ ಮಾಡಿದ್ರಿ. ಆ ಥರ ನಾವು ಕೂಡ ನೋಡಿದ್ವಿ, ಯಾಕಂದರೆ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ದೀವಿ. ಒಂದು ಬರ್ಡ್ ಹಿಟ್ ಆದಾಗ ಹೊಗೆ ಬರೋ ಥರದಾಗುತ್ತೆ ಆ ಥರದ್ದು. ಬಟ್ ಇಲ್ಲೇನೋ ಆ ಥರದ್ದು ಎಲ್ಲೂ ಕಂಡು ಬಂದಿಲ್ಲ, ಚಾನ್ಸಸ್ ತುಂಬ ಕಡಿಮೆ. ಕರೆಕ್ಟ್. ಈಗ ನಾನು ನೇರವಾಗಿ ಮೋಹನ್ ಚಿತಲೆ ಸರ್ ಹತ್ರ ಹೋಗ್ತೀನಿ. ಮೋಹನ್ ಚಿತಲೆ ಸರ್, ಈಗ ಅದೆಲ್ಲವನ್ನು ಕೂಡ ಗಮನಿಸಿದ್ವಿ. ಆದರೆ ಆ 33 ಸೆಕೆಂಡ್
ಆ ವಿಮಾನದಲ್ಲಿದ್ದಂಥ ಅಷ್ಟೂ ಜನ ಪ್ರಯಾಣಿಕರ ಆ ಕಟ್ಟ ಕಡೆಯ ಕ್ಷಣ ಹೇಗಿರುತ್ತೆ ಅಂತೇಳಿ ಒಮ್ಮೆ ಆಲೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಇವತ್ತು ಒಬ್ಬೊಬ್ಬ ಪ್ರಯಾಣಿಕನದ್ದು ಕೂಡ ಒಂದೊಂದು ಕಣ್ಣೀರ ಕಥೆಗಳು ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಇಡೀ ಕುಟುಂಬದ ಸಮೇತರಾಗಿ ಲಂಡನ್ಗೆ ಹೋಗಿ ಸೆಟ್ಲ್ ಆಗೋದಕ್ಕೆ ಇಂಡಿಯಾದಲ್ಲಿ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಅಲ್ಲಿ ಪೇಪರ್ ವರ್ಕನ್ನು ಮಾಡಿ ಹೊರಟು ನಿಂತಂಥ ಇಡೀ ಕುಟುಂಬ. ಮುಂದಿನ ವಾರ ಬರ್ಡೇ ಇತ್ತು, ಲಂಡನ್ಗೆ ಹೋಗಿ ಬರ್ತೆ ಅಂತೇಳಿ ಹೊರಟಂಥ ಮಗಳು ಇವತ್ತು ಸತ್ತೋಗಿದ್ದಾಳೆ ಅನ್ನೋ ಸುದ್ದಿ. ಅದರ ಜೊತೆಲಿ ಪ್ರಮುಖವಾದಂಥ ವಿಚಾರ ಅಂತಂದರೆ ಆ ಪೈಲಟ್ 8,000 ಗಂಟೆಗಳಷ್ಟು ಪ್ರಯಾಣವನ್ನು ಮಾಡಿದಂಥವ್ರು, ಫ್ಲೈಯನ್ನು ಮಾಡಿದಂಥವ್ರು, ಇವತ್ತು ಅಷ್ಟು ಅನುಭವ ಇರುವಂಥವ್ರು ಕಟ್ಟ ಕಡೆದಾಗಿ ತನ್ನ ತಂದೆಗೆ ಫೋನ್ ಮಾಡಿ ಲಂಡನ್ಗೆ ಹೋಗಿ ನಾನು ನಿಮಗೆ ಮತ್ತೆ ವಾಪಸ್ ಕಾಲ್ ಮಾಡ್ತೀನಿ ಅಂತ ಹೇಳಿದವರು ಪೈಲಟ್ ಸಾವಿನ ವಿಚಾರ. ಇದೆಲ್ಲವನ್ನು ಕೂಡ ನೋಡಿದಾಗ ನಿಜಕ್ಕೂ ಕೂಡ ಭಯ ಆಗುತ್ತೆ ಆ ಕ್ಷಣವನ್ನು ನೆನೆಸ್ಕೊಂಡಾಗ. ಈಗ ನನಗೆ ಉದ್ಭವ ಆಗ್ತಿರೋಂಥ ಪ್ರಶ್ನೆ ಮೋಹನ್ ಚಿತ್ತಲೆ ಅವರೇ, 33 ಸೆಕೆಂಡ್ ಅಷ್ಟೇ ಆಗಿತ್ತು ಟೇಕ್ ಆಫ್ ಆಗಿ. ಅಲ್ಲಿ ಎಲ್ಲರನ್ನು ಕೂಡ ಸೇವ್ ಮಾಡಿಸುವಷ್ಟು ಸಮಯ ಇರಲಿಲ್ವಾ ಅಥವಾ ಕಾಲ ಮೀರಿ ಹೋಗಿತ್ತಾ? ಇಲ್ಲಿ ಯಾರು ತಪ್ಪನ್ನು ಮಾಡಿದ್ರು ಅಂದರೆ ಯಾವ ತಪ್ಪು ಆಯಿತು ಇಲ್ಲಿ ಅಂತೇಳಿ ಪ್ರಶ್ನೆ ಬಂದಾಗ ನಿಮ್ಮ ಕಡೆಯಿಂದ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಾನು ಕಳೆದ ಅರ್ಧ ಗಂಟೆಯಿಂದ 3 ಪ್ಯಾನಲಿಸ್ಟ್ನ ವಿವರವಾಗಿ ನಾನು ಕೇಳಿದೆ. ಡ್ರೀಮ್ ಲೈನ್, ವಂಡರ್ಫುಲ್, ಸೂಪರ್ ಎಲ್ಲನೂ ಕೇಳಿದೆ. ಆಮೇಲೆ ಟ್ವಿನ್ ಇಂಜಿನು, ಬರ್ಡ್ ಹಿಟ್ಟು ಅದನ್ನು ಕೇಳಿದೆ. ಆಮೇಲೆ ಫ್ಯೂಯಲ್ಲು, ಆಮೇಲೆ ಇಲೆಕ್ಟ್ರಿಸಿಟಿ ಅದನ್ನು ಕೇಳಿದೆ. ಈ 3 ಪ್ಯಾನಲಿಸ್ಟನ್ನ ಮಾತನ್ನು ಕೇಳಿದ ಮೇಲೆ ಆಮೇಲೆ ನಿನ್ನೆ ಸಂಜೆಯಿಂದನೂ ಕೂಡ ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಕಂಟಿನ್ಯೂಸ್ ಆಗಿ ಇವತ್ತು ಬೆಳಗಿಂದ ಈ ರಾತ್ರಿವರೆಗೆ ಬರ್ತೀನಿ. ಸರ್, ಸಬೋಟೇಜ್ ಆ್ಯಂಗಲ್ ಯಾರೂ ಕೂಡ ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ಆದರೆ ನಾನು ಮಾತಾಡ್ತೀನಿ. ನೋಡಿ ಸರ್, ಈ ಏರ್ಕ್ರಾಫ್ಟ್ನಲ್ಲಿ ಏನೂ ಮಿಸ್ಟೇಕ್ ಇದ್ದಿದ್ದಿಲ್ಲ. ಇಟ್ ಈಸ್ ಎ ಕ್ಯಾಶ್ ಫ್ಲೋ ವಾರ್. ದ ಇನ್ವೆಸ್ಟಿಗೇಷನ್ ಶುಡ್ ಬಿ ಡನ್ ದ್ಯಾಟ್ ಏರ್ ಇಂಡಿಯಾ ಇದು ಒಂದೇ ಏರ್ಲೈನರ್ ಇತ್ತು ನಮ್ಮ ಭಾರತದಲ್ಲಿ, ಜೆಟ್ ಏರ್ವೇಸ್ ಆದಮೇಲೆ, ವಿಚ್ ಕ್ಯಾನ್ ಹ್ಯಾವ್ ಎ ಕೆಪಾಸಿಟಿ ಆಫ್ ಫ್ಲೈಯಿಂಗ್ 19 ಅವರ್ಸ್ 20 ಅವರ್ಸ್ ಅಂತ. ಆದರೆ ಕೆಲವೊಂದು ಇಂಡಿಗೋನ ಸಣ್ಣ ಪುಟ್ಟ ಏರ್ಕ್ರಾಫ್ಟ್ಸ್ ಇದಾವಲ್ಲ, ಅವು ದುಬೈ ಆಯಿತು ಇಲ್ಲ ಮಿಡ್ಲ್ ಈಸ್ಟಲ್ಲಿ ಎಲ್ಲಾದರೂ ಚೇಂಜ್ ಓವರ್ ಮಾಡಿ ಜೆಟ್ ಏರ್ವೇಸು, ಟರ್ಕಿ ಏರ್ವೇಸು, ಇತಿಹಾದ್ ಏರ್ವೇಸು ಎಲ್ಲ ಮಾಡ್ತಾಯಿತ್ತು. ಇದೆಲ್ಲ ಹಾಕ್ಕೊಂಡು ಇಟ್ ಈಸ್ ಎ ವಾರ್ ಆಫ್ ಕ್ಯಾಶ್ ಫ್ಲೋ. ಯಾಕಂದರೆ ಕ್ಯಾಶ್ ಫ್ಲೋ ವಾರ್ ಯಾಕಂತ ಹೇಳ್ತಾ ಇದ್ದೇನೆ ಅಂತಂದರೆ, ವೆನ್ ದ ಫುಟ್ಫಾಲ್ ಆಫ್ ಪ್ಯಾಸೆಂಜರ್ಸ್ ಇನ್ ಇಂಡಿಯಾ ಇನ್ ಇಂಡಿಯನ್ ಏರ್ಪೋರ್ಟ್ಸ್ ಹೆಚ್ಚಿಗೆ ಆಯ್ತಲ್ಲ, ಆವಾಗ ಇದೇನೋ ಆಗಿದೆ. ಒಂದನೇದು. ಎರಡನೇದು, ದ ಫ್ಲೈಟ್ ಬಿಟ್ವೀನ್ ಅಹಮದಾಬಾದ್ ಟು ಇಂಗ್ಲೆಂಡ್, ಏನು ಲಂಡನ್ ಯಾವ ಏರ್ಪೋರ್ಟ್ನಲ್ಲಿ ಹೋಗ್ತಾ ಇದೆಯಲ್ಲ, ಇಟ್ಸ್ ಎ ವೆರಿ ರಿಚ್ ಫ್ಲೈಟ್ ಸರ್. ಯಾಕಂದರೆ ಅಹಮದಾಬಾದದ ಬಿಸ್ನೆಸ್ ಮನ್ಸು, ಆಮೇಲೆ ಟೆಕ್ನಿಷಿಯನ್ಸು, ಅಲ್ಲಿರುವ ಇಂಜಿನಿಯರ್ಸು, ಆಮೇಲೆ ಅಲ್ಲಿರುವ ಫಾರಿನರ್ಸು ಅಂದರೆ 30,000 40,000 50,000ಕ್ಕಿಂತ ಕಡಿಮೆ ಟಿಕೆಟ್ ಇದ್ದಿದ್ದಿಲ್ಲ. ಹೀಗಾಗಿ ಏವಿಯೇಷನ್ ಏನು ಇಂಡಸ್ಟ್ರಿ ಇದೆಯಲ್ಲ, ಇದು ಸುಮಾರೆಲ್ಲ ಬೆಳೆದಿತ್ತು. ಇದರಲ್ಲಿ ಈ 3ನೇ ಪಾಯಿಂಟ್ ಇದೆ. ದರ್ ಈಸ್ ಎ ಟರ್ಕಿ ಈ ಏನು ಡ್ರೀಮ್ ಲೈನ್ ಇತ್ತಲ್ಲ, ನಾವು ಟರ್ಕಿ ಕಳಿಸ್ತಾ ಇದ್ವಿ ಸರ್ವಿಸಿಂಗ್ಗೆ. ಇಫ್ ದ ಸೀನಿಯರ್ ಮೆಂಬರ್ಸ್ ಇನ್ ದ ಪ್ಯಾನಲ್ ಕ್ಯಾನ್ ಕ್ಲಾರಿಫೈ ದ್ಯಾಟ್. ಆದರೆ ಆಫ್ಟರ್ ಆಪರೇಷನ್ ಸಿಂಧೂರ್ ಯಾವಾಗ ಟರ್ಕಿ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತು, ಟರ್ಕಿ ಜೊತೆ ನಾವು ಸಂಬಂಧ ಕಟ್ಸ್ಕೊಂಡು CEO ವಿಲ್ಸನ್ ಅವರು ಒಂದು 15 ದಿವಸ ಹಿಂದೆ ಒಂದು ಟ್ವೀಟ್ ಮಾಡಿದ್ರು, ನಾವು ನೋ ಏರ್ಕ್ರಾಫ್ಟ್ ಆಫ್ ಡ್ರೀಮ್ ಲೈನ್ ಬೋಯಿಂಗ್ ವಿಲ್ ಗೋ ಟು ಟರ್ಕಿ ಫಾರ್ ದ ಸರ್ವಿಸಿಂಗ್. ಇದರಲ್ಲಿ ಕೆನಡಾದಲ್ಲಿ ಇದ್ದ ಪನ್ನೂನ್ ಇನ್ವಾಲ್ವ್ಮೆಂಟ್ ಇದೆ. ಯಾಕಂದರೆ ಯು ಕ್ಯಾನ್ ರಿಮೆಂಬರ್, ಒಂದು ವರ್ಷಗಳ ಹಿಂದೆ ಪನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಇಂಡಿಯನ್ ಏರ್ಲೈನ್ಸ್ ಮೇ ಫ್ಲೈ ನಹಿ ಕರ್ನಾ. ಇಷ್ಟೆಲ್ಲ ವಿಚಾರ ಮಾಡಿದಾಗ ಅದ್ರ ಜೊತೆಗೆ ಭಾರತ 4 ದಿವಸದ ಆಪರೇಷನ್ ಸಿಂಧೂರ್ನಲ್ಲಿ ಟೆಕ್ನಿಕಲ್ ಎಷ್ಟು ಸೌಂಡಾಗಿ ನಾವು ಒಂದು ಪಾಕಿಸ್ತಾನಕ್ಕೆ ಉತ್ತರ ಕೊಟ್ವಲ್ಲ, ಆ ಟೆಕ್ನಿಕಲ್ ಸೇವೆ ನೋಡಿ ಕೂಡ ಕೆಲವರು ಹೊಟ್ಟೆ ಉರಿದಿದೆ. ಯಾಕಂದರೆ ಸಿನ್ಸ್ ಯಸ್ಟರ್ಡೇ ಟಿಲ್ ಟುಡೇ ಈವ್ನಿಂಗ್ 7:35 ಎವ್ರಿಬಡಿ ಈಸ್ ಟೆಲಿಂಗ್ ದ್ಯಾಟ್ this was correct, this was correct, this was correct, this was correct, but nobody is discussing the sabotage angle. Sir, ಅದು 11A ನಲ್ಲಿ ಯಾವ ವ್ಯಕ್ತಿ ಕುಂತಿದ್ದಾನಲ್ಲ, भगवान करे भगवान ने उनको बचाया होगा, जाको राखे साकिया मार सके ना कोई ಅಂತ.
ಆದರೆ ಅವನು ಇನ್ವೆಸ್ಟಿಗೇಷನ್ ಥ್ರೋ ಆಗಿ ಆಗಬೇಕು. ಯಾಕಂದರೆ ಈಸ್ ಎ ಮಿಲಿಟ್ರಿ ಟೈಪ್ ಪರ್ಸನ್ ಕಾಣ್ತಾ ಇದ್ದಾನೆ, ಓಡೋಡಿ ಹೋಗಿದ್ದಾನೆ. ಇಷ್ಟೆಲ್ಲ ದುರ್ಘಟನೆ ಆದಾಗ ಇಂಟ್ರಡಕ್ಷನ್ನಲ್ಲಿ ನೀವು ಹೇಳಿದಾರಲ್ಲ ಅವನು ಹೆಂಗೆ ಬದುಕಿದ, ಇದನ್ನು ಕೂಡ ಭಾಳಷ್ಟು ಯೂಟ್ಯೂಬರ್ಸ್ಗಳು ಚರ್ಚೆ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ದೇಶದಲ್ಲಿ ಇರುವ ಟೂಲ್ ಕಿಟ್ಗಳು ಏನಿದಾವೆ, ಭಾರತ ದೇಶದ ಏರ್ ಇಂಡಿಯಾದ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ದ ಮಿನಿಸ್ಟ್ರಿ ಆಫ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಎಲ್ಲರಿಗೂ ಮಲೈನ್ ಮಾಡಲಿಕ್ಕೆ ನಾಳೆ ನಾಡದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಅಡಾನಿ ಅಂಬಾಲಿಂದ ಹಿಡ್ಕೊಂಡು ಏವಿಯೇಷನ್ ಮಿನಿಸ್ಟ್ರಿಯಿಂದ ಹಿಡ್ಕೊಂಡು ಭಾರತ ದೇಶಕ್ಕೆ ಕಪ್ಪು ಚುಕ್ಕಿ ಆಗುವಂಗೆ, ನಮ್ಮ ದೇಶದ ಏರ್ ಇಂಡಿಯಾಗೆ ಲಾಸ್ ಮಾಡೋಂಗೆ ಇದು ನಾನು ಕುತಂತ್ರ ನಡೆದಿದೆ ಅಂತ ನನಗೆ 100% ಅನಿಸ್ತಾ ಇದೆ ಸರ್. ಆಮೇಲೆ ಒನ್ಸ್ ಮೈ 6th sense or 7th sense says it has happened due to a sabotage. Everybody should be investigated. Why not the ground crews who have done the servicing for 4 hours when that stopper was there from Delhi, ದಿಲ್ಲಿಂದ ಏನು ಏರ್ಕ್ರಾಫ್ಟ್ ಬಂತು ಅಹಮದಾಬಾದ್ಗೆ ಇಳಿತು, 4 ಗಂಟೆಗಳ ಕಾಲ ಅದೇನು ಎಲ್ಲಿ ನಿಂತಿತ್ತದು, ಏನೇನು ಮಾಡಿದ್ದಾರೆ. ಯಾಕಂದರೆ ಐ ರಿಮೆಂಬರ್ ಐ ಇನ್ವೆಸ್ಟಿಗೇಟೆಡ್ ಒನ್ ಕೇಸ್ ರೈಟ್ ಬ್ಯಾಕ್ ಇನ್ 1999 of one of the airports where pebbles were found in the aircraft rotor. I have investigated around 300 to 400 people from the record book. Lastly 2 people were found who had put pebbles. ಅದು ನಮ್ಮ ದೈವ ದೃಷ್ಟಿಯಿಂದ CR and SS ನಲ್ಲಿ ಸರ್ವಿಸಿಂಗ್ ಹೋಗಿ ಏರ್ಕ್ರಾಫ್ಟು ಟ್ಯಾಕ್ಸಿಂಗ್ ಔಟ್ ಆಗ್ತಾರೆ, ಟೇಕ್ ಆಫ್ ಆಗ್ತಾರೆ. ಆದರೆ ಆ ವ್ಯಕ್ತಿಗಳು ಸಿಕ್ಕರು. ಇಂಥ ಸಬೋಟೇಜ್ ಆ್ಯಕ್ಟಿವಿಟೀಸ್ಗಳ ಇನ್ವೆಸ್ಟಿಗೇಷನ್ನು ಕೂಡ ಮಾಡಬೇಕಂತ ನನಗೆ ಅನಿಸ್ತಾ ಇದೆ ಸರ್. ನಾನು ತಪ್ಪಿದ್ದಲ್ಲ, ಐ ಟೇಕ್ ಬ್ಯಾಕ್ ಮೈ ವರ್ಡ್ಸ್, ಬಟ್ ಐ ಥಿಂಕ್ ದರ್ ಇಸ್ ಎ ಸಬೋಟೇಜ್ ಆ್ಯಕ್ಟಿವಿಟಿ ಇನ್ ದಿಸ್. ಓಕೆ, ಎಸ್, ಈಗ ಗಿರೀಶ್ ಲಿಂಗಣ್ಣ ಅವರು ನನಗೆ ಇಂಪಾರ್ಟೆಂಟ್ ವಿಚಾರ ನಿಮ್ಮ ಜೊತೆ ಮಾತಾಡಬೇಕಾಗಿದೆ. ಈಗ ಬಹಳ ಪ್ರಮುಖವಾಗಿ ಬ್ಲ್ಯಾಕ್ ಬಾಕ್ಸ್ ಎನ್ನುವಂಥದ್ದು ಇಂಪಾರ್ಟೆಂಟ್ ವಸ್ತು ಆಗಿದೆ ವಿಮಾನ ಪತನ ಆದಂಥ ಸಂದರ್ಭದಲ್ಲಿ. ಓಕೆ ಫೈನ್, ಈಗ ಈ ಡಿಕ್ಕಿ ಆಯಿತು ಸಿಗುತ್ತೆ, ಅಥವಾ ಮಂಗಳೂರಲ್ಲಾದಂಥ ಸಂದರ್ಭ ಬ್ಲ್ಯಾಕ್ ಬಾಕ್ಸ್ ಸಿಕ್ತು. ಆದರೆ ಈ ಟ್ರಯಾಂಗಲ್ಗಳಲ್ಲೆಲ್ಲ ವಿಮಾನ ಪತನ ಆದಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ ಇರೋದಿಲ್ಲ. ಬ್ಲ್ಯಾಕ್ ಬಾಕ್ಸೇ ಮೇಯ್ನ್ ತನಿಖೆಗೆ, ಅಥವಾ ಅಲ್ಲಿ ಏನಾಯಿತು ಅವ್ರ ಪೈಲಟ್ಗಳು ಮಾತಾಡಿದ್ದು ಅದೆಲ್ಲ ಸಿಗ್ತಾ ಇರುವಂಥದ್ದು. ಅಲ್ಲಿ ಆದಂಥ ಸಂದರ್ಭದಲ್ಲಿ ಎಷ್ಟು ತನಿಖೆಗೆ ಇಲ್ಲಿ ಕಷ್ಟ ಆಗ್ಬೋದು, ಮತ್ತು ಅಲ್ಲಿ ಯಾವ ರೀತಿಯಾಗಿ ಡಿಕೋಡ್ ಮಾಡ್ತಾರೆ ಅಂತ? ಅಲ್ಲ, ಈ ಬ್ಲ್ಯಾಕ್ ಬಾಕ್ಸ್ ಅನ್ನೋದು ಯೂಶಲಿ ಟೈಲಲ್ಲಿರುತ್ತೆ, ಐ ಆಮ್ ರೈಟ್, ಬಿಕಾಸ್ ಟೈಲ್ ಇಸ್ ದಿ ಮೋಸ್ಟ್ ಪಾರ್ಟ್ ಯೂಶಲಿ ಡ್ಯಾಮೇಜ್ ಆಗಲ್ಲ. ಏನೇ ರೆಕ್ಕೇಜ್ ಆದರೂ ಟೈಲಲ್ಲಿ ಏನೂ ಡ್ಯಾಮೇಜ್ ಆಗಲ್ಲ ಅಂತ ಅಲ್ಲಿ ಸೆಕ್ಯೂರ್ಡ್ ಆಗಿ ಇಟ್ಟಿರ್ತಾರೆ ಬ್ಲ್ಯಾಕ್ ಬಾಕ್ಸ್. ಬಟ್ ಎವ್ರಿಬಡಿ ಕೆನಾಟ್ ಓಪನ್ ದಟ್, ಯು ನೀಡ್ ಎ ಸ್ಪೆಷಲ್ ಟೂಲ್ಸ್ ಆ್ಯಂಡ್ ಇಟ್ ಕೆನಾಟ್ ಬಿ ಟ್ಯಾಂಪರ್ಡ್ ಆಲ್ಸೋ ಬಿಕಾಸ್ ಇಟ್ ವಿಲ್ ಬಿ ಸೀಲ್ಡ್ ಆಲ್ಸೋ. ದೇರ್ ವಿಲ್ ಬಿ 2 ಬ್ಲ್ಯಾಕ್ ಬಾಕ್ಸಸ್, ಮೋಸ್ಟ್ಲಿ 5.5 kgs ಇರ್ಬೋದೇನೋ ಈಚ್ ಬ್ಲ್ಯಾಕ್. ಇಟ್ಸ್ ಇನ್ ಆರೆಂಜ್ ಇನ್ ಕಲರ್ ಆ್ಯಂಡ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ 3500 G. ಅಂದರೆ ಗ್ರಾವಿಟಿ ಫೋರ್ಸ್ 3500 ಪಟ್ಟು ಅದು ವಿತ್ಸ್ಟ್ಯಾಂಡ್ ಆಗುತ್ತೆ. 1000 degree centigrade, ಈವನ್ ಇಫ್ ಯು ಕೀಪ್ ಇಟ್ ಫಾರ್ 1 hour ಇಟ್ ವಿಲ್ ನಾಟ್ ಡ್ಯಾಮೇಜ್ ಎನಿಥಿಂಗ್. ಈವನ್ 20,000 feet ನೀರೊಳಗೆ ಬಿದ್ದು 30 days ಇದ್ದರೂ ಅದು ಏನೂ ಆಗಲ್ಲ. ಸೊ ದಟ್ ಈಸ್ ಹೌ ದ ಬ್ಲ್ಯಾಕ್ ಬಾಕ್ಸ್ ಇಸ್ ಡಿಸೈನ್ಡ್, ಗೊತ್ತಾಯ್ತಾ? ಸೊ ಅದರಲ್ಲಿ 2 ಥರ ಇರ್ತದೆ. ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ, ಫ್ಲೈಟ್ ಡೇಟಾಗೆ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ. ಅರ್ಲಿಯರ್ ಇಟ್ ವಾಸ್ 88 ಪ್ಯಾರಾಮೀಟರ್ಸ್ ಆಫ್ ದಿ ಏರ್ಕ್ರಾಫ್ಟ್, ನೌ ಇಟ್ ಕ್ಯಾನ್ ಗೋ ಅಪ್ ಟು 1000 ಪ್ಯಾರಾಮೀಟರ್ಸ್ ಇಟ್ ಕ್ಯಾನ್ ರೆಕಾರ್ಡ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಹೌ ಮಚ್ ದಿಸ್ ಬೋಯಿಂಗ್ 787 ಕ್ಯಾನ್ ರೆಕಾರ್ಡ್ ದಟ್. ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಹೇಳ್ತಾರೆ. ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ರಲ್ಲಿ ಆ ಪೈಲಟ್ಸ್ಗಳು ಏನು ಮಾತಾಡಿದ್ರು, ATC ಜೊತೆ ಏನು ಮಾತಾಡಿದ್ರು, ಎನಿ ಸಿಗ್ನಲ್ ಸೌಂಡ್ಸ್ ಆರ್ ಎನಿ ಇಂಜಿನ್ ಸೌಂಡ್ಸ್, ಎವ್ರಿಥಿಂಗ್ ವಿಲ್ ಬಿ ಟ್ರ್ಯಾಕ್ಡ್ ಇನ್ ದಟ್. ಅಫ್ಕೋರ್ಸ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ತಗೊಂಡಾಗ ನಾನು ಹೇಳಿದ್ನಲ್ಲ ಫ್ಲೈಟ್ ಡೇಟಾ ರೆಕಾರ್ಡ್ರ್, ಅದು ಇನ್ಫ್ಯಾಕ್ಟ್ ಅದು ಹಿಂದೆನೂ ಇಟ್ ಟ್ರಾವೆಲ್ ಟು ಪ್ಯಾರಿಸ್ ಆ್ಯಂಡ್ ಲಂಡನ್, ಪ್ಯಾರಿಸ್ ಆ್ಯಂಡ್ ಇನ್ನೊಂದು ಯಾವುದೋ ಕಂಟ್ರಿಗೆ ಅದು ಟ್ರಾವೆಲ್ ಮಾಡಿತ್ತು ಜೂನಲ್ಲಿ. ಪ್ರಾಬಬ್ಲಿ ಆ ಡೇಟಾನು ತಗೋಬೋದು. ಯೂಶಲಿ 25 hours ತನಕ ಅದು ಡೇಟಾ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ. ವೆರಾಸ್ ಈ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮೇ ಬಿ 5 or 6 hours, 2 hours. But they tell 5 hours in this 787 what I saw that. ಸೊ ಅದರಲ್ಲಿ ಆ ಡೇಟಾನು ಸಿಗ್ಬೋದು. ಪ್ರಾಬಬ್ಲಿ ಅದು ಸಿಕ್ಕಿರೋದ್ರಿಂದ ಮೊದಲು UK US ಕಳಿಸ್ತಾ ಇದ್ರು ಅದನ್ನು ರಿಟ್ರೀವ್ ಮಾಡೋಕ್ಕೆ ಡೇಟಾಸ್ನ. ಬಟ್ ನೌ ವಿ ಹ್ಯಾವ್ ಅವರ್ ಓನ್ ಸೆಟಪ್ ಫಾರ್ ರಿಟ್ರೀವಿಂಗ್ ದ ಡೇಟಾ. ಬಟ್ ಬ್ಲ್ಯಾಕ್ ಬಾಕ್ಸ್ ಕೂಡ ಹೊರಗಡೆ ಕಳಿಸ್ತಾ ಇದ್ದಾರೆ. ಪ್ರಾಬಬ್ಲಿ ಐ ಡೋಂಟ್ ನೋ ದ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ಆನ್ ದಿ ಬ್ಲ್ಯಾಕ್ ಬಾಕ್ಸ್, ಬಿಕಾಸ್ ಅದರಲ್ಲಿ ಸೆನ್ಸಾರ್ಸ್ ಇರುತ್ತೆ, ಕೆಲವು ಚಿಪ್ಸ್ ಇರುತ್ತೆ. ಇಫ್ ದೋಸ್ ಡ್ಯಾಮೇಜಸ್ ಆರ್ ದೇರ್, ದೇ ಹ್ಯಾವ್ ಟು ರೆಕ್ಟಿಫೈ ಆಲ್ ದೋಸ್ ಡ್ಯಾಮೇಜಸ್ and they have to retrieve that.
If everything is perfect in the original condition, maybe 48 or 72 hours they will retract the data. If there is a damage of such boxes alva, it takes a little longer time, weeks ಆಗ್ಬೋದು, months ಆಗ್ಬೋದು. ಸೊ ಆ ಎರಡರಿಂದನೇ ಎಲ್ಲಾನು ಸಿಕ್ಬಿಡ್ತು ಅಂತಲೂ ಹೇಳೋಕ್ಕಾಗಲ್ಲ. ಮೇ ಬಿ ದೇರ್ ಇಸ್ ಲಾಟ್ ಆಫ್ ಇನ್ಸ್ಪೆಕ್ಷನ್ಸ್. ಸೊ ಅದಕ್ಕೆ ಆ ಡೆಬ್ರೀಸ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ ಇಟ್ಟಿರ್ತಾರೆ. ಪ್ರಾಬಬ್ಲಿ ದೇ ಗೋ ಬೈ ಪಾರ್ಟ್ ಆರ್ ವಾಟ್ ಟು ಸಿ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಗಾನ್. ದಟ್ ಹ್ಯಾಸ್ ಎ ಡಿಫ್ರೆಂಟ್ ಟೀಮ್ ಫಾರ್ ದಿ ಇನ್ಸ್ಪೆಕ್ಷನ್ಗೆ. ಒಂದು ಏಜೆನ್ಸೀಸ್ಗಳು, ಸುಮಾರು ಏಜೆನ್ಸೀಸ್ಗಳಿದ್ದಾವೆ. ಹೌ ದಿಸ್ ಹ್ಯಾಸ್ ಆ್ಯಪನ್ಡ್ ಅನ್ನೋಕ್ಕೆ ಕೊನೆಗೆ ಎಲ್ಲ ಕನ್ಕ್ಲೂಡ್ ಮಾಡೇ ಒಂದು ಇದಕ್ಕೆ ಬರ್ತಾರೆ. Final report ಇಟ್ ಟೇಕ್ಸ್ ಇಯರ್ಸ್ ಆಲ್ಸೋ. ಏನಾಗಿದೆ ಅಂತೇಳಿ. ಏನಾಗಿದೆ ಶಿವರಾಮ್ ಸರ್, ನಿಮ್ಗೆ ಒಂದು ಪ್ರಶ್ನೆ ನೋಡಿ. ಈಗ ಪ್ರಮುಖವಾಗಿ ನಾವು ಆ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ನೋಡಿ, ಆ ವಿಮಾನ ಇತ್ತು, ರನ್ವೇಯಿಂದ ಹೋಗುತ್ತೆ, ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗ್ತದಂಗೆ ಮೇಲೆ ಹೋಗ್ತಾ ಇದ್ದಂತೆ ತಕ್ಷಣ ನೋಡಿ ಅದು ಡೌನ್ ಆಗುತ್ತೆ. ಇಲ್ಲಿಂದ ಟೇಕ್ ಆಫ್ ಆಗಿ ಅಲ್ಲಿ ಹಿಟ್ ಮಾಡೋವರೆಗೂ 40 ಸೆಕೆಂಡ್ ಅಂತ ಇಟ್ಕೋಣ. ಈ 40 ಸೆಕೆಂಡಲ್ಲಿ ಒಬ್ಬ ಬಚಾವಾಗ್ತಾನೆ, ಒಬ್ಬ ಅಲ್ಲಿಂದ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಆ ಮೇಲ್ಗಡೆ ಇದ್ದಾಗ ಗೊತ್ತಾಗುತ್ತೆ, ಮೇಡೇ ಕಾಲ್ ಆಗುತ್ತೆ, ಎಮರ್ಜೆನ್ಸಿ ಕಾಲ್ ಆಗುತ್ತೆ, ಅಥವಾ ಅಲ್ಲಿಂದ ಜಂಪ್ ಮಾಡ್ದ ಅಂತ ಒಬ್ಬರು ಹೇಳ್ತಾರೆ. ಜೊತೆಗೆ ಅವನು ಆ ಬಿಲ್ಡಿಂಗಿಗೆ ಲೆಫ್ಟ್ ಸೈಡಲ್ಲಿದ್ದ, ಈತ ಎ ಸೈಡಲ್ಲಿದ್ದ, ಅಂದರೆ A11A ಸೀಟಲ್ಲಿ ಕೂತಿದ್ದ, ವಿಂಡೋ ಸೀಟಲ್ಲಿ ಕೂತಿದ್ದ. ಆ ಕಡೆ ಹಿಟ್ ಆಗ್ತಾ ಇದ್ದಂತೆ ಈ ಕಡೆ ಏನೋ ಒಂದು ಎಕ್ಸಿಟ್ ಡೋರ್ ಓಪನ್ ಆಯಿತು, ತಕ್ಷಣ ಆತ ಜಂಪ್ ಮಾಡ್ದ ಅಂತ ಹೇಳ್ತಾರೆ. ಆದರೆ ಈ 40 ಸೆಕೆಂಡಲ್ಲಿ ಒಂದೊಂದು ಸೆಕೆಂಡು ಕೂಡ ಇಂಪಾರ್ಟೆಂಟು. ಈ ರೇಂಜಲ್ಲಿ ಹೋಗಿ ಹಿಟ್ ಆಗೋ ಟೈಮಲ್ಲಿ ಆತ ಜಂಪ್ ಆಗಿದ್ದಾನೆ ಅಂತಂದರೆ ಎಲ್ಲರೂ ಕೂಡ ಜಂಪ್ ಆಗ್ಬೋದಿತ್ತಲ್ಲ. ಆಮೇಲೆ ನಾವು ಕೇಳ್ಬೋದು, ಸೀಟ್ ಬೆಲ್ಟ್ ಕೂಡ ಹಾಕಿರ್ತಾರೆ. ಆ ಥರ ಒಬ್ಬನಿಗೆ ಮಾತ್ರ ಅಲರ್ಟ್ ಆಗಿ ಗೊತ್ತಾಗುತ್ತೆ, ಬೇರೆಗೆ ಯಾರಿಗೂ ಗೊತ್ತಾಗಲಿಲ್ವಾ ಅಂತೇಳಿ. ಅಂದರೆ ನಾನು ಸರಿ ತಪ್ಪು ಅಂತ ನಾನು ಮಾತಾಡ್ತೀನಿ, ಅದು ನಾನು ಜಡ್ಜು ಕೂಡ ಮಾಡ್ತಾಯಿಲ್ಲ. ಆದರೆ ಈ ಚಾನ್ಸಸ್ಗಳು ಸಿಗೋದೇ ಇಲ್ವಾ ಕಾಪಾಡೋದಕ್ಕೆ, ಸೇವ್ ಆಗೋದಕ್ಕೆ ಅವಕಾಶ ಸಿಗೋದೇ ಇಲ್ವಾ? ನೋಡಿ, ನೀವು ಆ ದೃಶ್ಯ ನೋಡಿದರೆ ಆ ಏರ್ಕ್ರಾಫ್ಟ್ ಹೋಗಿ ಆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗೆ ಹೋಗಿ ಅದ್ರ ಮೇಲೆ ಬಿತ್ತು. ಆ ಹಾಸ್ಟೆಲ್ ಏನು ಕಾಂಕ್ರೀಟ್ ಸ್ಟ್ರಕ್ಚರು. ಏರ್ಕ್ರಾಫ್ಟ್ ಮೊಮೆಂಟಮ್ ಇರುತ್ತೆ, ಸ್ಪೀಡ್, ಫಾರ್ವರ್ಡ್ ಸ್ಪೀಡ್, ಆಮೇಲೆ ವೆಯ್ಟ್, ಮೊಮೆಂಟಮ್ ಇರುತ್ತೆ ಏರ್ಕ್ರಾಫ್ಟ್ನಲ್ಲಿ. ಅದು ಆ ಮೊಮೆಂಟಮ್ನಲ್ಲಿ ವೆನ್ ಇಟ್ ಗೋಸ್ ಅಂಡ್ ಹಿಟ್ಸ್ ಅಗೇನ್ಸ್ಟ್ ದಟ್ ಕಾಂಕ್ರೀಟ್ ಸ್ಟ್ರಕ್ಚರ್, ಫ್ಯೂಯಲ್ 1,20,000 ಪ್ಲಸ್ ಲೀಟರ್ಸ್ ಆಫ್ ATF, ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಇತ್ತು. ದಟ್ ಈಸ್ ಎ ಲೈವ್ ಬಾಂಬ್ ಥರ. ದ ಮೂಮೆಂಟ್ ಇಟ್ ಸ್ಟ್ರೈಕ್ಸ್ ದಟ್, ಇಟ್ ಹ್ಯಾಸ್ ಎಕ್ಸ್ಪ್ಲೋಡೆಡ್. ನೀವು ನೋಡಿದ್ರಿ ಹೌ ಇಟ್ ಇಸ್ ಕಮ್ ಅಪ್, ಹೌ ದ ಅದೇ ಸರ್. ಈಗ ನೋಡಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋಡ್ ಆಯಿತು, ಸ್ಫೋಟ ಆಯಿತು. ಅದಕ್ಕೆ ಆತ ಸೇವ್ ಆದ. ದಟ್ ಈಸ್ ಹಿಸ್ ಲಕ್. ದಟ್ ಈಸ್ ಜಸ್ಟ್ ಹಿಸ್ ಲಕ್. He was sitting next to emergency exit. ಈಗ ಆ ಬಿಲ್ಡಿಂಗ್ ಅಲ್ಲಿ ಇದ್ದವರು ಸತ್ತಿದ್ದಾರೆ. ಅಲ್ಲ, ಬಿಲ್ಡಿಂಗ್ ಡ್ಯಾಮೇಜ್ ಆಗೇ ಇರುತ್ತೆ. ಡೆಫಿನೆಟ್ಲಿ ಬಿಲ್ಡಿಂಗ್ ವುಡ್ ಹ್ಯಾವ್ ಡ್ಯಾಮೇಜ್. ನನ್ನ ಪ್ರಶ್ನೆ, ಎಲ್ಲರೂ ಕೂಡ ಸೇವ್ ಆಗ್ಬೋದು. ಸೇವ್ ಆಗೋಕೆ 90 ಸೆಕೆಂಡ್ಸ್ ಸಾಕಂತೆ ವಿಮಾನದಲ್ಲಿ ಪ್ರತಿಯೊಬ್ಬರು ಸೇವ್. It is like a live bomb. With that much of fuel, aircraftನಲ್ಲಿ 1,20,000 plus liters of fuel and that momentum hitting that concrete structure, it is like a live bomb. ವರ್ಲ್ಡ್ ಟ್ವಿನ್ ಟವರ್ ಅಲ್ಲಿ ಏನು ಮಾಡಿದ್ದು? ಟ್ವಿನ್ ಟವರ್ ಅಲ್ಲಿ ಹೋಗಿ ಹೊಡೆದು ಬಾಂಬ್ ಏರೋಪ್ಲೇನ್ ಹೊಡೆದ್ರಲ್ಲ. Pure luck that this person is. ಆಕ್ಸಿಡೆಂಟ್ನ ಇರ್ರಿಲೆವೆಂಟ್ ಅನ್ಕೊಳ್ಳಿ. ವಿತ್ 1,20,000 ಲೀಟರ್ಸ್ ಫ್ಯೂಲ್, ರಫ್ಲಿ ಅಬೌಟ್ 6 ಟ್ಯಾಂಕ್ಸ್, ಫುಲ್ ಟ್ಯಾಂಕ್, ಬಿಗ್ ಟ್ರಕ್ಸ್ದು ಫ್ಯೂಲು ಅಟ್ ಎ ಟೈಮ್ ನೀವು ಇಗ್ನೈಟ್ ಮಾಡಿ ಒಂದು ಏರ್ಕ್ರಾಫ್ಟ್ ಥರನೇ ಸೇಫ್ ಆಗಿರೋ ಕ್ಯಾಬಿನ್ ಒಳಗಡೆ ಜನ ಇರಿಸಿ. ಜಸ್ಟ್ ಇಮ್ಯಾಜಿನ್, ಡು ಯು ಥಿಂಕ್ ವಿಲ್ ದೇ ಸರ್ವೈವ್ ವಿತ್ ಸಚ್ ಎನ್ ಎಕ್ಸ್ಪ್ಲೋಷನ್? Leave about the accident parameters, leave about all the issues has caused, all the damages caused by accident. Just with that abrupt like flame aguttala, with that flame itself, everyone would have been burnt out. And it's a jet fuel. Okay, practical is highly inflammable. Emergency, ನಾನು ಸಾವಿನ ದವಡೆಗೆ ಸಿಲುಕ್ತಾ ಇದ್ದೀನಿ, ನನ್ನ ಮುಂದೆ ಸಾವಿದೆ ಅಂತೇಳಿ ಪ್ರಯಾಣಿಕರ ಗಮನಕ್ಕೆ ಬಂದಿರುತ್ತೆ. ಪೈಲಟ್ಗೂ ಕೂಡ ಆ ವಿಚಾರ ಗೊತ್ತಾಗಿರುತ್ತೆ. ಪ್ರಯಾಣಿಕರಿಗೆ ಗೊತ್ತಾಗಿಲ್ಲ, ಇಲ್ಲಿ ಗೊತ್ತಿರಲ್ಲ. ಗೊತ್ತಿರಲ್ಲ. ಅವರು ಎಮರ್ಜೆನ್ಸಿ ಮೇಡೆ ಒಳಗಡೆ ಕಾಕ್ಪಿಟ್ ಇಂದ ಅವ್ರಿಗೆ ಹೇಳಿರ್ತಾರೆ, ಪ್ರಯಾಣಿಕರಿಗೆ ಗೊತ್ತಿರಲ್ಲ. ಪೈಲಟ್ ಗೊತ್ತಿರುತ್ತೆ. ಪೈಲಟ್ ಮೇಡೆ ಪೈಲಟ್ನ ಮನಸ್ಥಿತಿ ಹೇಗಿರುತ್ತೆ ಮಾತಾಡ್ತೀನಿ ಸರ್. ವೀಕ್ಷಕರೇ, ಒಂದು ವಿಚಾರವನ್ನ ಹೇಳ್ತೀನಿ. ಇಲ್ಲಿ ನಮ್ಮೊಂದಿಗೆ ಗ್ರೂಪ್ ಕ್ಯಾಪ್ಟನ್ ಶಿವರಾಮ್ ಸರ್ ಇದಾರಲ್ಲ, ಅವರು ಕೂಡ ಒಮ್ಮೆ ಎಮರ್ಜೆನ್ಸಿ ಟೈಮಲ್ಲಿ ಪ್ಯಾರಾಚೂಟ್ ಓಪನ್ ಮಾಡಿಕೊಂಡು ಬಂದಿದ್ರು ಸರ್. ಅದೇನಾಗಿತ್ತು ಒಮ್ಮೆ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ ಪ್ಲೀಸ್? ಇದು 1990ನಲ್ಲಿ ನವಂಬರ್, ನಾನು ಆವಾಗ ಏರ್ಫೋರ್ಸ್ನಲ್ಲಿದೆ. MiG-21 ಟೈಪ್ 96 ಏರ್ಕ್ರಾಫ್ಟ್ ಅಂತ ಒಂದಿದೆ.
ಅದು ವೆಸ್ಟರ್ನ್ ಏರ್ ಕಮಾಂಡ್ನಲ್ಲಿ ಒಂದು ಗನ್ರಿ ಮೀಟ್ ಅಂತ ಇರುತ್ತೆ, ಅಂದರೆ ಕಾಂಪಿಟೀಷನ್ ಬಿಟ್ವೀನ್ ಸ್ಕ್ವಾಡನ್ಸ್ ಫಾರ್ ಫೈರಿಂಗ್. ಸೊ ನಾನು ನನ್ನ ಸ್ಕ್ವಾಡನ್ನ ರಿಪ್ರೆಸೆಂಟ್ ಮಾಡ್ತಾಯಿದ್ದೆ ರಾಕೆಟ್ ಫೈರಿಂಗ್ನಲ್ಲಿ. ಆವಾಗ ಏನಾಗಿದೆ ಅಂದರೆ, ನಾನು ಫಸ್ಟ್ ರಾಕೆಟ್ ಫೈರ್ ಮಾಡಿದ ನಂತರ ಐ ವಾಸ್ ಕ್ಲೈಂಬಿಂಗ್ ಬ್ಯಾಕ್ ಟು ಫೈರ್ ದ ಸೆಕೆಂಡ್ ಒನ್. ಆ್ಯಸ್ ಐ ವಾಸ್ ಪುಲ್ಲಿಂಗ್ ಔಟ್, ನನಗೆ ಒಂದು ಲಾಸ್ ಆಫ್ ಥ್ರಸ್ಟ್ ಅಂತ ಅನಿಸ್ತು. ಲಾಸ್ ಆಫ್ ಥ್ರಸ್ಟ್ ಅಂದರೆ ಪವರ್ ಲಾಸ್, ಅಂದರೆ ಇಂಜಿನ್ ಕ್ರಾಫ್ಟ್ನಲ್ಲಿ ಪವರ್ ಲಾಸ್. ನಾನು ಅಂದ್ಕೊಂಡೆ ಬರ್ಡ್ ಹಿಟ್ ಆಗಿದೆ ಅಂತ ನಾನು ಅಂದ್ಕೊಂಡೆ. ಇವಾಗ MiG-21ನಲ್ಲಿ ಏನಂದರೆ ಟ್ವಿನ್ ಸ್ಪೂಲ್ ಇಂಜನ್, ಅಂದರೆ 2 ಟರ್ಬೈನ್ಸ್ ರೋಟರ್ಸ್ ಇರುತ್ತೆ. ಅದು ಇಂಡಿಕೇಶನ್ಸ್ ಆ ಥರ ಒಂದು ಫೋರ್ಕ್ ಥರ ಬರುತ್ತೆ. ವೆನ್ ಯು ಎಕ್ಸ್ಪೀರಿಯನ್ಸ್ ಇದು ಬರ್ಡ್ ಹಿಟ್ ಎಕ್ಸ್ಪೀರಿಯನ್ಸ್ ಆಗುವಾಗ ಫೋರ್ಕ್ ಇರುತ್ತೆ. ಇಲ್ಲದಿದ್ದರೆ ಬೋತ್ ನೀಡಲ್ಸ್ ಆರ್ ಟುಗೆದರ್, RPM ರೆವಲ್ಯೂಷನ್ಸ್ ಪರ್ ಮಿನಿಟ್, ಅದು ರೋಟರ್ಸ್ ರೆವಲ್ಯೂಷನ್ಸ್ ಪರ್ ಮಿನಿಟ್. ಅದು ಇದು ನಾನು ಆ್ಯಸ್ ಐ ಪುಲ್ಡ್ ಔಟ್ ಇದು ಈ ಥರ ಆಯಿತು. ಆ್ಯಂಡ್ ದಟ್ ಫೋರ್ಕ್ ಡೌನ್ ಅಬೌಟ್ 8% ಡಿಫ್ರೆನ್ಸ್ ಇತ್ತು RPMನಲ್ಲಿ. ಮತ್ತು ಅದಕ್ಕೆಲ್ಲ ನಾವು ಟ್ರೈನ್ ಆಗ್ತೀವಿ, ಹೌ ಟು ಹ್ಯಾಂಡಲ್ ದೀಸ್ ಎಮರ್ಜೆನ್ಸೀಸ್ ಅಂತ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಅದು ಏನಂದರೆ, ಅದು 840 ಕಿಲೋಮೀಟರ್ಸ್ನಲ್ಲಿ ನಾವು ಆವಾಗ ಇದ್ದೆ. ಫೈರ್ at 840 kilometers per hour. Speed of the aircraft is at 840 kilometers. And we pull out at 100 meters. Dive naliddu, fire and pull out at 100 meters. 100 meters ಅಂದರೆ 300 feet. This aircraft went up to 400 feet. So from 300 feet, you pull up and ಇದು ಸೆಕೆಂಡ್ ರಾಕೆಟ್ ಫೈರ್ ಮಾಡಲಿಕ್ಕೆ ನಾನು ಬರುವಾಗ, ಅದೇ ಪುಲ್ ಅಪ್ ಮಾಡುವಾಗ ಇದು ಈ ಪ್ರಾಬ್ಲಮ್ ಆಯಿತು. ನಾನು ನನ್ನ ಟ್ರೈನಿಂಗ್ ಪ್ರಕಾರ ನಾನು ಅದೇನಂತಾರೆ, ಯು ಹ್ಯಾವ್ ಟು ಟ್ರೇಡ್ ಸ್ಪೀಡ್ ಫಾರ್ ಹೈಟ್. ಮೊಮೆಂಟಮ್ ಇದೆಯಲ್ಲ, ಕೈನೆಟಿಕ್ ಎನರ್ಜಿ ಶುಡ್ ಬಿ ಟ್ರಾನ್ಸ್ಫರ್ ಟು ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಹೈಟ್. ಸೊ ಯುವರ್ ಸ್ಪೀಡ್ ಇಸ್ ಟ್ರಾನ್ಸ್ಫರ್ಡ್ ಇಸ್ ಕನ್ವರ್ಟೆಡ್ ಟು ಹೈಟ್. ಆವಾಗ ಐ ವೆಂಟ್ ಅಪ್ ಟು ಅಬೌಟ್ 1.1 kilometers. ಫ್ರಮ್ 100 meters ಐ ವೆಂಟ್ ಅಪ್ ಟು 1.1 kilometers. 840 kilometers per hour ಇತ್ತು ಸ್ಪೀಡ್. Drop down to 450 kilometers per hour. That is the minimum controllable speed. And I told that was near Punjabnalli agittu. That was I said I will divert to Halwara. Halwara is on the Air Force base hatra. But the MiG-21 hegandre without engine power, it is like a stone. It's like a stone. I was rapidly losing height. So I was halfway to Halwara and I came down to about 500 meters, still halfway to go. So 1.1 kilometers. So then I decided I will eject. But when I decided, ಆವಾಗ ಮುಂದೆ ಒಂದು ಇದಿತ್ತು, ಒಂದು ಏನಂದರೆ ವಿಲೇಜ್, ಜಗ್ರಾವ್ ಅಂತ ಇತ್ತು ಒಂದು ವಿಲೇಜ್. ಅದನ್ನು ಅಲ್ಲಿ ಬೀಳಿಸ್ಬಾರ್ದಂತ ನಾನು ಐ ಟರ್ನ್ ದ ಏರ್ಕ್ರಾಫ್ಟ್ ಅವೆ. ಅದರಲ್ಲಿ ಸ್ವಲ್ಪ ಹೈಟ್ ಲಾಸ್ ಆಯಿತು. ಫೈನಲಿ ನಾನು ಇಜೆಕ್ಟ್ ಮಾಡುವಾಗ ಒಂದು 150 ಮೀಟರ್ಸ್ನಲ್ಲಿ ಇಜೆಕ್ಟ್ ಮಾಡಿದೆ. ಸೊ ಇಮಿಡಿಯೇಟ್ಲಿ ಪ್ಯಾರಾಶೂಟ್ ಡಿಪ್ಲಾಯ್ಡ್ ಆ್ಯಂಡ್ ಐ ಕುಂಟ್. ಅಲ್ಲಿ ಒಂದು ಪರ್ಸನಲ್ ಸರ್ವೈವಲ್ ಪ್ಯಾಕ್ ಅಂತ ಇರುತ್ತೆ, ಅಲಾಂಗ್ ವಿತ್ ದ ಸೀಟ್. ವಿತ್ ದ ಪ್ಯಾರಾಶೂಟ್ ದೇರ್ ಇಸ್ ಸಮಥಿಂಗ್ ನೋನ್ ಎಸ್ ಪರ್ಸನಲ್ ಸರ್ವೈವಲ್ ಪ್ಯಾಕ್. ದಟ್ ಈಸ್ ಎ ಮೆಟಲ್ ಬಾಕ್ಸ್. ಸೊ ಐ ಡಿಂಟ್ ಹ್ಯಾವ್ ದ ಟೈಮ್ ಟು ಡಿಪ್ಲಾಯ್ ದಟ್. ಅದಕ್ಕೆ ಕಾರಣ ಐ ಫೆಲ್ ಆನ್ ಮೈ ಬ್ಯಾಕ್ on that and I suffered some spinal injuries. ಓಕೆ. ಸೊ ನೀವು ಎಜೆಕ್ಟ್ ಆಗಿ ಪ್ಯಾರಾಚೂಟ್ ಮಾಡ್ಕೊಂಡು ಬಂದ್ರಿ. ಎಸ್ ನೋಡಿ, ಇದು ಅವರು ರಿಯಲ್ ಆಗಿ ಈ ಇನ್ಸಿಡೆಂಟ್ ಆಗಿದ್ದು 1980ಯಲ್ಲಿ, 1990ಸಲ್ಲಿ 1990 ಸಂದರ್ಭದಲ್ಲಿ ರಿಹರ್ಸಲ್ ಪ್ರಾಕ್ಟೀಸ್ ಟೈಮಲ್ಲಿ ಆಗಿದ್ದು. ಆದರೆ ಈ ಘಟನೆ ಆದಾಗ ಪೈಲಟ್ನ ಮನಸ್ಥಿತಿ ಹೇಗಿತ್ತು ಅದನ್ನು ಪೈಲಟ್ ಕಡೆಯಿಂದ ನಾನು ಮಾತಾಡ್ತಾ ಹೋಗ್ತೀನಿ. ಈ ವಿಮಾನ ದುರಂತ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡ್ತಾ ಇದ್ರೆ, ಅವರವರ ಅಭಿಪ್ರಾಯವನ್ನೇ ಹೇಳ್ತಾ ಇದ್ರು. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ವಾಸುದೇವ್ ರಾವ್ ಅವರು, ನಿವೃತ್ತ ಏರ್ಪೋರ್ಟ್ ನಿರ್ದೇಶಕರು. ಸರ್, ನಿಮಗೆ ಮೊದಲ ಕ್ವಶನ್ ಏನಂತ ಹೇಳಿದ್ರೆ, ಈಗ ಕೆಂಪೇಗೌಡ ಏರ್ಪೋರ್ಟ್ ಇರ್ಬೋದು, ಸ್ವಲ್ಪ ಹೊರಗಡೆ ಇದೆ. ಈ ಅಹಮದಾಬಾದ್ ಏರ್ಪೋರ್ಟ್ ಎನ್ನುವಂಥದ್ದು ನಗರದ ಒಳಗಡೆ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಮೇದಾನಿ ನಗರದಲ್ಲಿ ಸಾಕಷ್ಟು ಜನಸಂಖ್ಯೆ ಇರುವಂಥ ಪ್ರದೇಶ. ಅಲ್ಲಿ ಹೋಗಿ ಸ್ಮ್ಯಾಶ್ ಆದ ಸಂದರ್ಭದಲ್ಲಿ ಖಾಲಿ ಫ್ಲೈಟಲ್ಲಿರೋರು ಮಾತ್ರ ಅಲ್ಲ, ಅಲ್ಲಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳಿರ್ಬೋದು, ಅವರೆಲ್ಲೂ ಕೂಡ ಅಲ್ಲಿ ಸತ್ತೋಗಿದ್ದಾರೆ. ಜೊತೆಗೆ ಒಬ್ಬ ಪಿಟ್ಟಿಯಂಗಡಿಯಲ್ಲಿರುವಂತಹ ಒಬ್ಬ ಯುವಕ 14 ವರ್ಷ, ಆತನೂ ಸತ್ತೋಗಿದ್ದಾನೆ. ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ವಾ ಸರ್? ಹೊರಗಡೆ ಬೇರೆ ಕಡೆನೇ ಏನಾದರೂ ಪ್ಲಾನ್ ಮಾಡಿ ಅಲ್ಲೇನಾದರೂ ವ್ಯವಸ್ಥೆ ಮಾಡುವಂತ ನಿಟ್ಟಿನಲ್ಲಿ ಸಿಟಿ ಒಳಗಡೆ ಇದೆಯಲ್ಲ ಅಂತ. ವಿಮಾನ ನಿಲ್ದಾಣಗಳು ಸಾಮಾನ್ಯವಾಗಿ ಊರಿಂದ ಹೊರಗಡೆನೆ ಇರ್ತವೆ, ಆದ್ರೆ ಸಿಟಿ ಆ ಕಡೆಗೆ ಬೆಳ್ಕೊಂಡು ಹೋಗ್ತದೆ. ಸಿಟಿ ಏರ್ಪೋರ್ಟ್ಗೆ ಹತ್ತಿರವಾಗಿ
ಆ ಒಂದು ಯಾವಾಗ ಬೆಳೀತಾ ಹೋಗ್ತದೆ ಅವಾಗ ಸಿಟಿಗೂ ಏರ್ಪೋರ್ಟಿಗೂ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗ ಕಡಿಮೆಯಾಗಿ ಅದು ಅಲ್ಲಿ ಆಕ್ಚುಲಿ ಅಹಮದಾಬಾದ್ ಸಿಟಿಯಿಂದ 8 ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಇತ್ತು. ಗಾಂಧಿನಗರದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಆ ನಗರ್ ಏನಿದೆ, ಸರ್ದಾರ್ ಪಟೇಲ್ ನಗರ್ ಏನಿದೆ, ಅಲ್ಲಿ ಇರ್ತಕ್ಕಂಥ ಜನ ಅಲ್ಲಿ ಸುತ್ತಮುತ್ತ ಏರ್ಪೋರ್ಟ್ ಸುತ್ತಮುತ್ತ ತಮ್ಮ ಕಾಲೋನಿಯನ್ನ ಬೆಳೆಸ್ಕೊಂಡಿದ್ದಾರೆ. ಆ ಬೆಳೆಸ್ಕೊಂಡಿರೋದು ಏರ್ಪೋರ್ಟ್ ಅನ್ನ ಸಿಟಿಗೆ ಹತ್ರ ತಂದಿದೆ. ಅದನ್ನ ನಾವು ಯಾವ ತರಹ ಕಂಟ್ರೋಲ್ ಮಾಡ್ಬೇಕು ಅಂತನ್ನೋ ವಿಷಯಗಳು ಈಗ ಸರ್ ಇದು ಆ ತರ ಪ್ರಶ್ನೆಗಳೇ ಅಲ್ಲ. ಯಾಕೆಂತಂದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಇಲ್ಲದೆ ಇರೋ ಕಾಲದಲ್ಲಿ ಏರ್ಪೋರ್ಟ್ಗಳು ಊರಿಂದ ಹೊರಗಡೆ ಇರಬೇಕು ಅನ್ನೋದೊಂದು ನಿಯಮ ಆಗಿತ್ತು. ಉದಾಹರಣೆಗೆ ಮಂಗಳೂರು ಏರ್ಪೋರ್ಟ್ ಊರಿಂದ 22 ಕಿಲೋಮೀಟರ್, ಬೆಂಗಳೂರು ಸಹ ಅದೇ ತರನೇ ಇತ್ತು. ಆದ್ರೆ ಸಿಟಿ ಬೆಳ್ಕೊಂಡು ಹೋದಾಗ ಸುತ್ತಮುತ್ತಲ ಏರಿಯಾವನ್ನ ಜನಗಳು, ಹೋಟೆಲ್ನವ್ರು ಬರ್ತಾರೆ, ಬೇರೆ ಬೇರೆ ಅಲ್ಲಿಗೆ ಬಸ್ ಸ್ಟ್ಯಾಂಡ್ಗಳು ಬರ್ತವೆ, ಟ್ಯಾಕ್ಸಿ ಸ್ಟ್ಯಾಂಡ್ಗಳು ಬರ್ತವೆ, ಆಟೋ ರಿಕ್ಷಾದವ್ರು ಬರ್ತಾರೆ, ಅವ್ರ ಮನೆಗಳು ಬರ್ತವೆ, ಅದು ಅವರ ಮಕ್ಕಳಿಗೆ ನೋಡ್ಕೊಳ್ಳೋಕೆ ಸ್ಕೂಲ್ ಬರ್ತದೆ. ಇದೆಲ್ಲ ಆಗಿದೆ ಮಂಗಳೂರು ಸುತ್ತಮುತ್ತ. ನಾನು ನೋಡ್ತಾ ಇದ್ದಾಗನೆ ಒಂದು ಲಾಸ್ಟ್ 15 years ನಲ್ಲಿ ಆಕ್ಚುಲಿ ಮಂಗಳೂರು ಏರ್ಪೋರ್ಟ್ ಬಜ್ಪೆನಲ್ಲಿ ಕೆಂಜಾರಿಗೆ ಬಂದಿರೋದು ಕೆಂಜಾರ್ ಮಂಗಳೂರಿಗೆ ಹತ್ತಿರವಾಗುತ್ತೆ. ಓಕೆ, ಥ್ಯಾಂಕ್ ಯು ವಾಸುದೇವ್ ಅವರೇ. ಈಗ ನಾನು ಸಂತೋಷ್ ಸರ್, ಈಗ ನಿಮ್ಮ ಹತ್ರ ಕೇಳಬೇಕಾಗತ್ತೆ. ಪ್ರೆಸೆಂಟ್ ನೀವು ಕೂಡ ಇದೇ ಬೋಯಿಂಗ್ ವಿಮಾನವನ್ನೇ ಈಗ ಚಾಲ್ತಿ ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ನಿಮ್ಮ ಕಾರ್ಯಕ್ಷಮತೆ 6 month ಒಂದ್ಸತಿ ಚೆಕ್ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ? ನಿಮ್ಗೆ ಏನಾದರೂ ಪ್ರೆಷರ್ ಇರುತ್ತಾ? ಈಗ ಒಂದು ಕಡೆಯಿಂದ ಈಗ ಡೆಲ್ಲಿಯಿಂದ ಅಹಮದಾಬಾದ್ನಿಂದ ಮತ್ತೆ ಲಂಡನ್, ಅಂದ್ರೆ ಒತ್ತಡ ಏನಾದರೂ ಇರುತ್ತಾ? ನಿಮ್ಗೆ ರೆಸ್ಟ್ ಆ ಥರ ಕೊಡ್ತಾರಾ ಅಥವಾ ಆ ಥರ? ಡೆಫಿನೆಟ್ಲಿ ದ ಫಟೀಗ್, ಎವ್ರಿ ಮಂತ್ ಇಷ್ಟು ಅವರ್ ಲಾಗಿಂಗ್ ಅಂತ ಇರುತ್ತೆ ಮ್ಯಾಕ್ಸಿಮಮ್. ಸೊ ಎವ್ರಿ ಫ್ಲೈಟ್ ದೇರ್ ಶುಡ್ ಬಿ ದಿಸ್ ಮೆನಿ hours ಆಫ್ ಗ್ಯಾಪ್ ಅಂತ ಇರುತ್ತೆ. ಸೊ I don't think so in this particular case. The pilots were rested very well. So they were newly boarded. They had a very good rest. ಆಮೇಲೆ the pilots board the aircraft in a good spirit. ಈ ಸಿಚುವೇಶನಲ್ಲಿ ಏನಾಗಿದೆ ಅಂದರೆ, they just didn't realize. As soon as they realize, they knew that they're gone. They couldn't do anything about it. So it's a shocking. It's very unfortunate. ಎಲ್ಲರಿಗೂ ಶಾಕ್ ಆಗುತ್ತಲ್ಲ, it's just a shock. They know that they stalled the plane. You couldn't recover because there is no height to recover. Then and there itself they know we're done. ಸಂತೋಷ್ ಸರ್, ಈಗ ಆ್ಯಕ್ಚುಲ್ ಆಗಿ ಅದು ಫ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗಬೇಕಾಗಿದ್ದು 1:20ಕ್ಕೆ, 1:38ಕ್ಕೆ ಫ್ಲೈ ಆಗುತ್ತೆ. ಸುಮಾರು 18-20 ನಿಮಿಷ ಡಿಲೇ ಆಗಿದೆ. ಕರೆಕ್ಟ್. ಆ ಡಿಲೇ ಆದಾಗ ಅವ್ರಿಗೆ ಒಂದು ಡೌಟ್ ಬಂದಿರಬೇಕಲ್ಲ ಪೈಲಟ್ಗೆ, ಯಾಕೆ ಈ ಥರ ಡಿಲೇ ಆಗಿದೆ, ಏನೋ ಸಮಥಿಂಗ್ ಏನೋ ಆಗಿರ್ಬೇಕು ಅಂತೇಳಿ. ಆಗ ನಿಮಗೆ ಅಂದರೆ ಜನರಲ್ಲಾಗಿ ಕೇಳ್ತಾರೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ಕೂಡ ಫ್ಲೈ ಮಾಡೋದಕ್ಕೆ ಹೆದರ್ತಿದ್ದಾರೆ. ಯಾಕೆ ಬೇಕಪ್ಪ? ಡಿಲೇ ಕ್ಯಾನ್ ಬಿ ಮಲ್ಟಿಪಲ್ ರೀಸನ್. ಇಟ್ ಕಾಂಟ್ ಬಿ ಜಸ್ಟ್ ಬಿಕಾಸ್ ಗೊತ್ತಿದೆ ಯಾರೊಬ್ರು ಪ್ರಯಾಣಿಕರ ಬೋರ್ಡಿಂಗ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಅಥವಾ ಬ್ಯಾಗೇಜ್, ಡಿಪಾರ್ಚರ್ ಕ್ಲಿಯರೆನ್ಸ್, ದೇ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇನ್ವಾಲ್ವ್. ನೀವು ಬೋಯಿಂಗ್ 787 ನೀವು ಕೂಡ ಫ್ಲೈ ಮಾಡೋದ್ರಿಂದ ನಾನು ನಿಮಗೆ ಕೇಳ್ತೇನೆ, ನೀವು ಎಂಟ್ರಿ ಆಗ್ತಾ ಇದ್ದಂತೆ ನೀವೇನು ಮಾಡ್ತೀರಿ? ಒಳಗಡೆ ಹೋಗಿ ಕಾಕ್ಪಿಟಲ್ಲಿ ಕೂರ್ತಾ ಇದ್ದಂತೆ ನಿಮ್ಮ ಮೊದಲ ಕೆಲಸ ಏನಾಗಿರುತ್ತೆ? ಎಷ್ಟು ನಿಮಿಷ ತಗೊಳ್ತೀರಿ ನೀವೆಲ್ಲವೂ ಕೂಡ ಓಕೆ ಮಾಡೋದಕ್ಕೆ? ಏನೇನು ಚೆಕ್ ಮಾಡ್ಕೊಳ್ತೀರಿ? ಸರ್, ಏರ್ಕ್ರಾಫ್ಟಲ್ಲಿ ಬಿಫೋರ್ ಒಳಗಡೆ ಎಂಟ್ರಿ ಆದ್ರಿ, ಸೊ ಒಳಗಡೆ ಎಂಟ್ರಿ ಆದವು. ಸೊ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಅಂದರೆ, ಪ್ರೀ ಫ್ಲೈಟ್ ಚೆಕ್ಸ್ ನಡೆದಿರುತ್ತಾ, ವೆಯ್ಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಅದು ಕ್ಯಾಪ್ಟನ್ ಸೈನ್ ಮಾಡಿರ್ತಾರೆ, ಎಲ್ಲ ವಿತಿನ್ ದ ಪ್ಯಾರಾಮೀಟರ್ಸ್ ಇದೆಯಾ, ಪ್ರೀ ಫ್ಲೈಟ್ ಚೆಕ್ಸ್ ಇದೆಲ್ಲ ಆಗಿದೆಯಾ, ಇದೆಲ್ಲ ಫಸ್ಟ್ ಯು ಸಿ ದ ಡಾಕ್ಯುಮೆಂಟೇಷನ್. ಏರ್ಕ್ರಾಫ್ಟ್ ಇಸ್ ಫಿಟ್ ಟು ಫ್ಲೈ. ಅವ್ರು ಚೆಕ್ ಮಾಡ್ತಾರೆ, ಅದರಲ್ಲಿ ನೀವೇನು ಚೆಕ್ ಮಾಡ್ತೀರಿ? ನಾವು ಅದನ್ನು ವೆರಿಫೈ ಮಾಡಬೇಕಲ್ಲ. ಸೊ ಮೇಕ್ ಶೂರ್ ಎಲ್ಲ ರೈಟ್ ಇದೆ. ಬೈ ಎಂಡ್ ಆಫ್ ದ ಡೇ ಪೈಲಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಏರ್ಕ್ರಾಫ್ಟ್, ಪೈಲಟ್ ಇನ್ ಕಮಾಂಡ್. ಸೊ ಯಾರೇನೇ ಚೆಕ್ ಮಾಡಿದ್ರು ನಾವು ಚೆಕ್ ಮಾಡಿ ಮೇಕ್ ಶೂರ್ ಆ ಏರೋಪ್ಲೈನ್ ಫಿಟ್ ಟು ಫ್ಲೈ ಅಂಡ್ ಓನ್ಲಿ ಕಾನ್ಫಿಡೆನ್ಸ್ ಇದ್ರೇ ಯು ವಿಲ್ ಟೇಕ್ ಓವರ್ ದ ಫ್ಲೈ. ನಾನು ಕೇಳಿದೆ, ನೀವು ಕಾಕ್ಪಿಟಲ್ಲಿ ಕೂತ್ಕೊಂಡ್ರಿ, ಅವರು ವೈಟ್ ಶೀಟ್ ತೊಗೊಂಬಂದು ಕೊಡ್ತಾರೆ, ಅದು ಎಲ್ಲ ಏನೇನು ಚೆಕ್ ಆಗಿದೆ, ಫಿಸಿಕಲ್ ಚೆಕ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಚೆಕ್ ಆಗಿರ್ಬೋದು, ಅದೆಲ್ಲ ತಗೊಂಬಂದ್ಕೊಟ್ಟು ನಿಮಗೆ ಈ ಥರ ಶೀಟ್ ಕೊಡ್ತಾರೆ. ಆ ಶೀಟ್ ಇಟ್ಕೊಂಡು ನೀವು ನೆಕ್ಸ್ಟ್ ಏನು ಮಾಡ್ತೀರಿ? ಅದನ್ನೆಲ್ಲ ಅಲ್ಲಿರುವಂಥ ಸಿಸ್ಟಮ್ಗಳು ಅದೆಲ್ಲ ಪ್ರತಿಯೊಂದು ಟೈಮಲ್ಲೂ ಕೂಡ ನೀವು ಫ್ಲೈ ಮಾಡ್ಬೇಕಾದ್ರೆ ಇದನ್ನೇ ಮಾಡ್ತೀರಿ. ಎಕ್ಸಾಕ್ಟ್ಲಿ. ನಿಮಗೆ ಆ ಟೈಮಲ್ಲಿ ಎರರ್ಸ್ ಏನಾಗಿರುತ್ತೆ ಅಂತ ಗೊತ್ತಾಗೋದಿಲ್ವಾ? ಸಿ, ದ ಪ್ರೀವಿಯಸ್ ಫ್ಲೈಟಲ್ಲಿ ಏನಿರುತ್ತೆ, ಯು ವಿಲ್ ಬಿ ಬ್ರೀಫ್ಡ್ ಆನ್ ದಟ್. ಆ ಏರ್ಕ್ರಾಫ್ಟಲ್ಲಿ ದೆ ವಿಲ್ ಬಿ ಮೆನ್ಷನ್ಡ್ ಏನೇ ಮಾಲ್ ಫಂಕ್ಷನ್ ಏನೇ ಇದ್ರೂ ಎವ್ರಿಥಿಂಗ್ ವಿಲ್ ಬಿ ಲಾಗ್ಡ್. ಟೆಕ್ನಿಕಲ್ ಲಾಗ್ ಬುಕ್ ಇರುತ್ತೆ. ಸೊ ಯು ವಿಲ್ ಸಿ ದಟ್ ನಾರ್ಮಲಿ ಏನೇ ಇದ್ರೂ ಇಫ್ ಇಟ್ಸ್ ಎ ಥ್ರೆಟ್ನಿಂಗ್ ಫಾರ್ ದ ಫ್ಲೈಟ್ ಸೇಫ್ಟಿ, ದಟ್ ವಿಲ್ ಬಿ ಅಡ್ರೆಸ್ಡ್. ವಿತೌಟ್ ದಟ್ ದ ಏರ್ಕ್ರಾಫ್ಟ್ ವುಡ್ ನಾಟ್ ಟೇಕ್ ಆಫ್. ಆ ಲೈಫ್ ಥ್ರೆಟ್ನಿಂಗ್ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ, ಈ ಬೇಸಿಕ್ ಪ್ರಾಬ್ಲಮ್ ಇದ್ದರೆ ದೇ ವಿಲ್ ಸಿ, ಓಕೆ ಈ ಏರ್ಪೋರ್ಟಲ್ಲಿ ಸರ್ವಿಸ್ ಇಲ್ಲ, ನೆಕ್ಸ್ಟ್ ಏರ್ಪೋರ್ಟ್ ವೆನೆವರ್ ದ ಏರ್ಕ್ರಾಫ್ಟ್ ಇಸ್
ಲ್ಯಾಂಡೆಡ್ ಇನ್ ಡಿಫ್ರೆಂಟ್ ಇದರಲ್ಲಿ ಅವೈಲೇಬಲ್. ಹೇಳ್ತಿರ್ತೀರಾ ವಿ ಆರ್ ರೆಡಿ ಟು ಟೇಕ್ ಆಫ್ ಅಂತೇಳಿ ನೀವು ಕಾಶನ್ಸ್ ಕೊಡ್ತಾ ಇರ್ತೀರಲ್ವ? ಕರೆಕ್ಟ್. ಸೊ ನೀವು ಅದನ್ನ ಅಂದರೆ ಎಲ್ಲ ಆಗಾದ್ಮೇಲೆ ಡೋರ್ ಕ್ಲೋಸ್ ಮಾಡ್ತಾರೆ. ಡೋರ್ ಕ್ಲೋಸ್ ಮಾಡಿದ್ಮೇಲೆ ನೀವೊಂದು ವರ್ಡ್ ಏನೋ ಹೇಳ್ತೀರಾ, ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಸ್ಟಾರ್ಟ್ ಮಾಡಿ ರನ್ವೇಗೆ ಹೋಗ್ಬಿಟ್ಟು ಸ್ಟಾಪ್ ಮಾಡಿ ಅಂದರೆ ನಿಲ್ಸ್ಕೋತೀರಾ. ಎಲ್ಲ ಬೋರ್ಡಿಂಗ್ ಆದಮೇಲೆ ಟೇಕ್ ಆಫ್ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೋತೀರಾ. ಅಲ್ಲಿಂದ ನೀವು ಇಮಿಡಿಯೇಟಾಗಿ ಟೇಕ್ ಆಫ್ ಹೋಗೋದಕ್ಕೆ ರೆಡಿ ಆಗ್ತೀರಾ. ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಆ ಟೈಮಲ್ಲಿ ನಿಮ್ಗೆ ಏನಾದರೂ ಎರರ್ಸ್ ಗೊತ್ತಾಗೋದಿಲ್ವಾ ಸರ್? ಇಫ್ ಆ ಎರರ್ಸ್ ಏನೋ ಗೊತ್ತಾಗಿದ್ರೆ ದಿಸ್ ಏರ್ಕ್ರಾಫ್ಟ್ ವುಡ್ ನಾಟ್ ಹ್ಯಾವ್ ಟೇಕನ್ ಆಫ್. ಸೊ ಎವ್ರಿ ಒನ್ ಆರ್ ಕಮೆಂಟಿಂಗ್ ಫ್ಲಾಪ್ಸ್ ಏರ್ಕ್ರಾಫ್ಟ್ ಅದು ನೋಡಿದ್ರೆ ಫುಲ್ಲಿ ಲೋಡೆಡ್ ಏರ್ಕ್ರಾಫ್ಟು. ಸೊ ಫುಲ್ಲಿ ಲೋಡೆಡ್ ಏರ್ಕ್ರಾಫ್ಟ್ ಟೇಕ್ ಆಫ್ ಆದ ತಕ್ಷಣ ಆ ವಿಂಗು ಇಟ್ ಶುಡ್ ಬೆಂಡ್ ಡೌನ್ ಸಿ ಕರ್ವ್ ಥರ ಆಗಬೇಕು. ಬಿಕಾಸ್ ದ ಲಿಫ್ಟ್ ವಿಲ್ ಬ್ರಿಂಗ್ ದಟ್ ಡೌನ್ ಹೈ ಪ್ರೆಷರ್. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಯು ಕಾಂಟ್ ಸಿ ದಟ್ ಸ್ವೆಪ್ಟ್ ಆಫ್ ದ ಇರಲಿಲ್ಲ, ಲಿಫ್ಟ್ ಇಲ್ಲ. ಸೊ ಮೇ ಬಿ ದೇರ್ ಕುಡ್ ಬಿ, ಐ ಡೋಂಟ್ ಥಿಂಕ್ ಸೊ ಎನಿವೇರ್ ಪ್ರಾಬ್ಲಮ್. ಟೇಕ್ ಆಫ್ ರೋಲಲ್ಲಿ ಏನು ಪ್ರಾಬ್ಲಮ್ ಇದ್ದಿದ್ರೆ ದೇ ವುಡ್ ಹವ್ ಅಬಾರ್ಡೆಡ್ ದ ಟೇಕ್ ಆಫ್ ಅಂಟಿಲ್ ದ V1 ಸ್ಪೀಡ್, ಡಿಸಿಷನ್ ಸ್ಪೀಡ್ ಆದಮೇಲೆ ಯು ಟೇಕ್ ಆಫ್. ಓಕೆ, ದೇರ್ ವಿಲ್ ಬಿ ಸ್ಪೀಡ್ ತಗೊಳ್ಳೋಕ್ಕೆ ಎಷ್ಟು ಸಮಯ ತಗೊಳ್ತೀರಿ ಸರ್? ಡಿಸಿಷನ್ ಸ್ಪೀಡ್ ಇಟ್ಸ್ ಮ್ಯಾಟರ್ ಆಫ್ ಪ್ರಾಬ್ಲಿ ಐ ಥಿಂಕ್ 1.5 minutes. ಅಂದರೆ ಅಲ್ಲಿಂದ ಅಲ್ಲಿ ಹೋದ್ಮೇಲೆ ಅಂದರೆ ಮೇಲೆ ಫ್ಲೈ ಆಗೋದಕ್ಕೆ ಶುರು ಆಗೋದು. ಈಗ ಫ್ಲೈ ಮಾಡಬೇಕಂದ್ರೆ ಒನ್ ಇಸ್ ಫ್ಲೈಯಿಂಗ್ ಪೈಲಟ್, ಒನ್ ಇಸ್ ನಾನ್ ಫ್ಲೈಯಿಂಗ್ ಪೈಲಟ್. ಈಗ ಫ್ಲೈಯಿಂಗ್ ಪೈಲಟ್ ಏನಂತಾರೆ, ಯು ವಿಲ್ ಹ್ಯಾವ್ ದ ಯೋಕ್, ಯು ವಿಲ್ ಬಿ ಫ್ಲೈಯಿಂಗ್. ನಾನ್ ಫ್ಲೈಯಿಂಗ್ ಪೈಲಟ್ ಏನು ಮಾಡ್ತಾರೆ, ಈಗ V1 VR ದೆನ್ ರೊಟೇಟ್ ಆದ ತಕ್ಷಣ ಏನಾಗುತ್ತೆ, ಪಾಸಿಟಿವ್ ರೈಟ್ ಅಂತ ಅನೌನ್ಸ್ ಮಾಡಬೇಕು ಫ್ಲೈಯಿಂಗ್ ಪೈಲಟ್. ಅವಾಗ ನಾನ್ ಫ್ಲೈಯಿಂಗ್ ಪೈಲಟ್ ವಿಲ್ ರಿಟ್ರಾಕ್ಟ್ ದ ಲ್ಯಾಂಡಿಂಗ್ ಗೇರ್. ಇದು ಯಾವಾಗ ಆಗುತ್ತೆ ಅಂದ್ರೆ ಒಂದು 50 feet to 100 feet above the ground. Just as soon as you see aircraft is climbing, vertical speed indicator, then you will retract the landing gear. ಅದು ಬಟ್ ಈ ಸಿಚುವೇಶನಲ್ಲಿ ನೀವು ನೋಡಿ, ಈವನ್ 600 feet ದ ಲ್ಯಾಂಡಿಂಗ್ ಗೇರ್ ಇಸ್ ನಾಟ್ ರಿಟ್ರಾಕ್ಟೆಡ್. ಇದು ಏನು ಹೇಳುತ್ತಂದರೆ, ಮೇ ಬಿ ದ ಪೈಲಟ್ ಆಲ್ರೆಡಿ ನ್ಯೂ ಆಫ್ಟರ್ ದ V1 ಅಂದರೆ ಡಿಸಿಷನ್ ಸ್ಪೀಡ್, ಅಲ್ಲೇ ಗೊತ್ತಾಗಿದೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದಾಗಿತ್ತು ಸರ್. ಈಗ ಫ್ಲೈ ಆಗೋದಕ್ಕೆ ಅಂದರೆ ವಿಮಾನ ಮೇಲೆ ಹೇಳೋದಕ್ಕೆ ಶುರುವಾಯಿತು, ಅದು ನೋಡಿದಾಗ ನಮ್ಮ ನಾರ್ಮಲ್ ಭಾಷೆನಾಗ ಹೇಳ್ತಾ ಮೇಲೆ ಹೇಳೋದಕ್ಕೆ ಶುರುವಾಯಿತು. ಆ ಮೇಲೆ ಹೇಳೋದಕ್ಕೆ ಶುರುವಾದಾಗಿಂದ ನಾವು ಕೌಂಟ್ ಆಗ್ತಾ ಇದೀವಿ ನೋಡಿ, 40 ಸೆಕೆಂಡ್ 36 ಸೆಕೆಂಡ್ವರೆಗೂ ಹೋಗುತ್ತೆ. ಓಕೆ, ಆ 36 ಸೆಕೆಂಡ್ ಪೈಲಟ್ ಏನೆಲ್ಲ ಮಾಡಿರ್ತಾರೆ ಸರ್? ಅದೇನಾಗಿರುತ್ತೆ ಅಂದರೆ, ಫಸ್ಟು ಲ್ಯಾಂಡಿಂಗ್ ಗೇರ್ ಅಪ್, ಫಸ್ಟ್ ಥಿಂಗ್ ಲ್ಯಾಂಡಿಂಗ್ ಗೇರ್ ಅಪ್, ದೆನ್ ಪವರ್ ಅಡ್ಜಸ್ಟ್ಮೆಂಟ್ ಫಾರ್. ಸೊ ಫಸ್ಟ್ ಏನಾಗುತ್ತೆ ಅಂದರೆ, ಯು ಪಿಚ್ ಅಪ್ ಟು 2.5 to 3 degrees. ಅದು ಏರ್ಕ್ರಾಫ್ಟ್ ಮೇಲೆ ಬರುತ್ತೆ. ದೆನ್ ಯು ಪಾಸಿಟಿವ್ ರೇಟ್ ಯು ಅನೌನ್ಸ್, ದೆನ್ ಲ್ಯಾಂಡಿಂಗ್ ಗೇರ್ ಅಪ್ ಆಗುತ್ತೆ. ದೆನ್ ಯು ಪಿಚ್ ಅಪ್ ಟು ದ ಆಟಿಟ್ಯೂಡ್ ಅಪ್ ಟು 12 to 15 degrees. ಸಮ್ ಟೈಮ್ ಇಟ್ಸ್ ಅಪ್ ಟು 17 degrees. ಈಗ ಅಲ್ಲಿ ನೋಡಿದ್ರೆ 22 ಸೆಕೆಂಡ್ಗೆ ಒಂದು ರೇಂಜ್ಗೆ ಹೋಗುತ್ತೆ. ಆ 22 ಸೆಕೆಂಡಿಂದ ಡೌನ್ ಆಗೋಕ್ಕೆ ಶುರುವಾಗುತ್ತೆ. ರೀಸನ್ ಏನಂದರೆ, ದ ಏರ್ಕ್ರಾಫ್ಟ್ ಲಾಸ್ಟ್ ದ ಲಿಫ್ಟ್ ಬಿಕಾಸ್ ಐದರ್ ದ ಏರ್ಕ್ರಾಫ್ಟ್ ಲಾಸ್ಟ್ ಲಿಫ್ಟ್ ಆಗೋ ಕಾರಣ ಇಂಜಿನಲ್ಲಿ ಪವರ್ ಜನ್ರೇಟ್ ಆಗ್ತಾ ಇಲ್ಲ ವಾಟ್ ರಿಕ್ವೈರ್ಡ್. ಸೊ ಈ ಕ್ಲೈಂಬ್ ಆಯಿತು, ಲ್ಯಾಂಡಿಂಗ್ ಗೇರ್ ಅವ್ರು ಅಪ್ ಮಾಡಿಲ್ಲ. ಮೇ ಬಿ ದೇ ನ್ಯೂ ದಟ್ ದೇರ್ ಇಸ್ ಸಮ್ ಪ್ರಾಬ್ಲಮ್. ಈ ಅದು ಕರೆಕ್ಟ್ ಕಾನ್ಫಿಗರೇಷನ್ ಹೋಗಿದ್ರೆ, ವಿಮಾನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ ಅಂತ ಹೇಳ್ತೀವಿ. ಹಳೆ ವಿಮಾನಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಸರ್? ಸರ್, ಇಟ್ಸ್ ಎ ಸ್ಟೇಟ್ ಆಫ್ ದ ಆರ್ಟ್. ಎಲ್ಲ ವಾಟ್ ಎವರ್ ದ ನ್ಯೂ ಟೆಕ್ನಾಲಜಿ ಫಾರ್ ದ ಸೇಫ್ಟಿ ಆಫ್ ದ ಏರ್ಕ್ರಾಫ್ಟ್. ನೀವು ಕ್ರ್ಯಾಶ್ ಮಾಡ್ತೀನಿ ಕ್ರ್ಯಾಶ್ ಮಾಡೋಕ್ಕಾಗಲ್ಲ. ಈಗ ಇದೇ ಈ ಥರ ಸ್ಮ್ಯಾಶ್ ಆಗಿ ಹೋಯ್ತಲ್ಲ ಸರ್, ಇನ್ನು ಜನರಿಗೆ ಹೆಂಗೆ? ಅಲ್ಲ, ಇಟ್ಸ್ ಎ ಮಿಸ್ಟ್ರಿ. ದಿಸ್ ಇಸ್ ಎ ಮಿಸ್ಟ್ರಿ. ಹೋಗೋದೇ ಅಂದರೆ ಭಯಕ್ಕೆ ಶುರು ಆಯ್ತು ಈಗ. ಅಲ್ಲ, ಯು ಸಿ ದ ಹಾಟ್ಸ್ ಡೈಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ ಕಾರಲ್ಲಿ, ಎಷ್ಟು ಫ್ಲೈಟ್ಸ್ ಟೇಕ್ ಆಫ್ ಆಗುತ್ತೆ. ಯು ಸಿ ಒನ್ಸ್ ಇನ್ ಎ ವೈಲ್ 1 billion ಚಾನ್ಸ್ ದ ಏರ್ಕ್ರಾಫ್ಟ್ ಕ್ರ್ಯಾಶಸ್ ಹ್ಯಾಪನ್ಸ್. ಬಟ್ ಕಾರ್ಗಳು flight today, not the 2-wheeler or 4-wheeler. The safest mode of transport is the flight. Of course. ಸೊ ಇದು ಒಂದಾಗಿದ್ರೆ ಅದರಿಂದ ಲಾ ಫ್ಲೈಟ್ ಅಲ್ಲೂ ಹಿಂಗೆ ಆಗುತ್ತೆ. ನೀವು ನೋಡ್ತೀರಾ ದಿನ, ಇಟ್ಸ್ ಡಿಫಿಕಲ್ಟ್ ಟು ಡ್ರೈವ್ ಆನ್ ರೋಡ್ಸ್ ನೌ ಡೇಸ್. ಇಟ್ಸ್ ಈಸಿಯರ್ ಟು ಫ್ಲೈ ಡೆಫಿನೆಟ್ಲಿ. ಅದು ನೋಡಿ, ಅಲ್ಲಿ ವಿಡಿಯೋ ನೋಡ್ತಾ ಇದೀವಿ ಶಿವರಾಮ್ ಸರ್. ಸರ್, ಈಗ ನನ್ನ ಅನಾಲಿಸಿಸ್ ಏನು ಅನ್ಸುತ್ತಂದರೆ, ಸಿ ಜಸ್ಟ್ ಆಫ್ಟರ್ ಟೇಕ್ ಆಫ್ ವಾಟ್ ಹ್ಯಾಸ್ ಹ್ಯಾಪನ್, they took off, landing gear normally they should come up about 100 feet. They didn't bring the landing gear up. It still keep climbing up. ಅಲ್ಲಿ ಒಂದು 625 feet ವರೆಗೂ ಕ್ಲೈಂಬ್ ಆಗಿದೆ. ದೆನ್ ಇಟ್ ಸ್ಟಾರ್ಟೆಡ್. ಸೊ ಅಲ್ಲಿ ಪವರ್ ಲಾಸ್ ಆಗಿದೆ. ಏರ್ಕ್ರಾಫ್ಟ್ ಕುಡಂಟ್ ಮೇಂಟೈನ್ ದ ಫ್ಲೈಟ್. ಅಂದ್ರೆ ಅಲ್ಲಿವರೆಗೂ ಪವರ್ ಸಪ್ಲೈ ಆಗ್ತಾ ಇತ್ತು, ಅಲ್ಲಿ ಪವರ್ ಲಾಸ್ ಆಗಿರಬಹುದು. ಪವರ್ ಸಪ್ಲೈ ನೋಡಿ, he has given the mayday call immediately after takeoff. So that mayday call, why has he given? ಯಾಕೆ ಕೊಟ್ಟಿದ್ದಾರೆ? There is some, because he has noticed something wrong. ಏನೋ ತಪ್ಪಾಗಿದೆ ಏರ್ಕ್ರಾಫ್ಟ್ ಸಿಸ್ಟಮ್ನಲ್ಲಿ, ಬಿಕಾಸ್ ಆಫ್ ವಿಚ್, ಆ್ಯಂಡ್ ಇಟ್ಸ್ ಎ ವೆರಿ ಡೈರ್ ಎಮರ್ಜೆನ್ಸಿ, ಅಂದರೆ ಡಿಸ್ಟ್ರೆಸ್ ಸ್ಟೇಜ್.
ಡಿಸ್ಟ್ರೆಸ್ ಫೇಸ್ನಲ್ಲಿ ಬರುವಾಗ ನಾವು ಮೇಡೆ ಕಾಲ್ ಕೊಡ್ತೀವಿ. ಆಮೇಲೆ ಸರ್ ಇನ್ನೊಂದು ಅರ್ಜೆನ್ಸಿ ಫೇಸ್ ಅಂತ ಇದೆ, ಅದು ಪ್ಯಾನ್ ಕಾಲ್. ಅಷ್ಟು ಅರ್ಜೆನ್ಸಿ. ಈಗ ಅವರು ಮೇಡೆ ಕಾಲ್ ಕೊಟ್ರು, ಆದ್ರೆ ಇನ್ನು ಏರ್ಪೋರ್ಟ್ ರೇಂಜ್ ಇಂದ ದಾಟೇ ಇಲ್ಲ, ರನ್ವೇ ರೇಂಜ್ ಇಲ್ಲ. 1.5 ಕಿಲೋಮೀಟರ್ ಅಷ್ಟು ದೂರ ಸರ್ ಹೌದು, ಅದ್ರ ಬಟ್ ATCಗೆ ಸಂಪರ್ಕ ಕಡಿತ ಆಗೋಷ್ಟು ರೇಂಜ್ ದಾಟಿ ಹೊರಟೋಗಿತ್ತ. ನಮ್ಮ ಪ್ರಶ್ನೆಷ್ಟು ಚರ್ಚೆಯನ್ನ ಮಾಡ್ತಾ ಇದ್ವಿ, ಜೊತೆಗೆ ವಿಮಾನ ದುರಂತದ ಬಗ್ಗೆ ಅವರವರ ಅಭಿಪ್ರಾಯನ ಹಂಚ್ಕೊಳ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಗಿರೀಶ್ ಲಿಂಗಣ್ಣ ಅವರು ಸಾಕಷ್ಟು ವಿಶ್ಲೇಷಣೆಯನ್ನ ಮಾಡ್ತಾರೆ. ಸರ್, ಈ ದುರಂತದ ಬಗ್ಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಅಂದರೆ ಈಗ ನಾವು ಎಲ್ಲ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದೀವಿ ಈಗಾಗಲೇ. ದೇರ್ ಆರ್ ಟೆಕ್ನಿಕಲ್, ವಿ ಹ್ಯಾವ್ ಆಲ್ ಜಸ್ಟ್ ಲಿಸ್ಟೆಡ್ ಡೌನ್ ಇದು ಇರ್ಬೋದು ಅಂತ, ಬಟ್ ನನ್ನ ಯಾರಿಗೂ ಗೊತ್ತಿಲ್ಲ. ವಿ ಆರ್ ಆಲ್ ನಾಳೆ ಪೈಲಟ್ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಅಂತ ಹೇಳೋದು ತಪ್ಪಾಗುತ್ತೆ, ಬಿಕಾಸ್ ವಿ ರಿಯಲಿ ಡು ನಾಟ್ ನೋ ಏನಾಗಿದೆ ಅಂತ. ಓನ್ಲಿ ಇಫ್ಸ್ ಆ್ಯಂಡ್ ಬಟ್ಸ್ ಇದುವರೆಗೂ ಹೇಳ್ಕೊಂಬಂದಿದ್ದೀವಿ. ಏನಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಕರೆಕ್ಟ್ ತನಿಖೆ ಆಗಬೇಕು, ಕರೆಕ್ಟಾಗಿ ಡೇಟಾ ಎಲ್ಲ ರಿಟ್ರೀವ್ ಆಗಬೇಕು. It has got lot of procedural things to investigate and find out what exactly went wrong. ಅಲ್ಲಿ ತನಕ ನಾವು ಏನೇ ಮಾತಾಡಿದ್ರು ಇಟ್ಸ್ ಆಲ್ ಇಫ್ಸ್ ಬಟ್ಸ್ ಅಷ್ಟೇ. ಈ ಥರ ಇಂಜಿನ್ ಆಗಿರ್ಬೋದು, ಇಲ್ಲ ಈ ಥರ ಇಂಜಿನ್ ಹೋಗಿರ್ಬೋದು, ಇಲ್ಲ ಈ ಥರ ಫ್ಲ್ಯಾಪ್ ಆಗಿಲ್ಲದೆ ಇರ್ಬೋದು, ಇದು ಓಪನ್ ಆಗಿಲ್ಲದೆ ಇರ್ಬೋದು. ಈ ಥರನೇ ನಾವು ಅನಲೈಸ್ ಮಾಡ್ಕೊಂಡು ಹೋಗ್ಬೋದು. ಪ್ರಾಬಲಿ ಆ್ಯಸ್ ಎ ಪೈಲಟ್ಸ್ ದೇರ್ ಅನಾಲಿಸಿಸ್ ಮೇ ಬಿ ಲಿಟಲ್ ನಿಯರರ್ ಟು ದಿ ರಿಯಾಲಿಟಿ ಬರ್ಬೋದು. ಬಟ್ it is not a reality, but it is all thinkings what we are giving ಅಷ್ಟೇ. ಸೊ ಜನಕ್ಕೆ ನಾವು ಹೇಳೋದನ್ನೆಲ್ಲ ತಿಳ್ಕೊಂಡು ಇದೇ ಆಗಿರ್ಬೋದು ಅಂತ ಮಿಸ್ಗೈಡು ಆಗಬಾರ್ದು. ಸಬಟೋಜೆ ಆಗಿದೆ, ಇದೇ ಆಗಿದೆ ಅಂತ ಖಡಖಂಡಿತವಾಗಿ ಯಾರೂ ಹೇಳೋಕ್ಕಾಗಲ್ಲ ಅನ್ಲೆಸ್ ದಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇಸ್ ಕಂಪ್ಲೀಟ್. ಹಂಗನ್ಬಿಟ್ಟು ಎಲ್ಲ ಏರ್ಕ್ರಾಫ್ಟ್ಸು ಹಿಂಗೆ ಇರುತ್ತೆ, ಯಾವ ಏರ್ಕ್ರಾಫ್ಟಲ್ಲಿ ಹೋದ್ರೂ ಬಿದ್ದೋಗ್ತೀವಿ ಅದೆಲ್ಲ. ಏರ್ಕ್ರಾಫ್ಟ್ ಇಸ್ ದಿ ಬೆಸ್ಟ್ ವೇ ಆಫ್ ದಿ, ಬಿಕಾಸ್ ಎಲ್ಲ ಮಾತಾಡ್ತಿದ್ದಾಗ 1 in billion ಆಕ್ಸಿಡೆಂಟ್ಸ್ ನಾವು ನೋಡ್ತೀವಿ. ಕಾರ್ ತಗೊಂಡ್ರೆ ಮೋರ್ ಆಕ್ಸಿಡೆಂಟ್ಸ್, ಸ್ಕೂಟ್ರ್ ತಗೊಂಡ್ರೆ ಮೋರ್ ಆಕ್ಸಿಡೆಂಟ್ಸ್. ಎಲ್ಲ ಏರ್ಕ್ರಾಫ್ಟಲ್ಲೂ ಹಿಂಗೆ ಆಗುತ್ತೆ ಅಂತಲ್ಲ. ಪ್ರಾಬಬ್ಲಿ ಇಟ್ ಹ್ಯಾಸ್ ಹ್ಯಾಪೆಂಡ್. ಯಾಕೆ ಅಂತ ತನಿಖೆ ಆಗ್ತಾ ಇದೆ. ಅದರಲ್ಲಿ ಏನಾರ ಪ್ರಾಬ್ಲಮ್ಸ್ ಇದ್ದು ರಿಯಲಿ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ದೇ ಮೇ ಅಪ್ಡೇಟ್ ದೇರ್ ಸಿಸ್ಟಮ್ ಆರ್ ದೇ ಮೇ ಬ್ರಿಂಗ್ ಮೋರ್ ಆಫ್ ಇನ್ನು ಏನೇನು ಈ ಥರ ಆಗದೆ ಇರೋಂಗೆ ಏನು ಮಾಡ್ಬೋದು ಅಂತ ನೋಡ್ಬೋದು. ಅಲ್ಲಿ ತನಕ ಲೆಟ್ ಅಸ್ ವೆಯ್ಟ್ ಆ್ಯಂಡ್ ವಾಚ್ ವಾಟ್ ಎಕ್ಸಾಕ್ಟ್ಲಿ ವೆಂಟ್ ರಾಂಗ್ ಅಷ್ಟೇ. ಸರ್, ಈಗ ನೀವು ಕೂಡ ಸಾಕಷ್ಟು ಫ್ಲೈಯಿಂಗ್ ಮಾಡಿದ್ರಿ, ಜೊತೆಗೆ ಈಗ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಟೇಕ್ ಆಫ್ ಸಂದರ್ಭದಲ್ಲಿ ಪೈಲಟ್ ಏನಾದರೂ ಎಡ್ಬಿದ್ರೆ ಏನೋ ಮಿಸ್ಟೇಕ್ ಆಗಿರ್ಬೋದು ಅಂತ. ಬಟ್ ಇಂಥ ಅನಾಹುತ ಆದಂಥ ಸಂದರ್ಭದಲ್ಲಿ ಈ ಫೈರ್ ಎಕ್ಸ್ಟೆನ್ಷನ್ ಥರದ್ದು ಏನಾದರೂ ಒಂದು ಸುರಕ್ಷಿತ ಮಾರ್ಗ ಏನಾದರೂ ಅನುಸರಿಸ್ಬೋದಾ ಅಂತ? ಇವಾಗ ನೋಡಿ, ಫೈರ್ ಎಕ್ಸ್ಟಿಂಗ್ವಿಷರ್ ಯಾವಾಗ ಯೂಸ್ ಮಾಡ್ತಾರೆ? ಒಂದು ಇಂಜಿನ್ ಫೈರ್ ಆ ಪರಿಸ್ಥಿತಿ ಇದ್ದರೆ. ಬಟ್ ದೇರ್ ಇಸ್ ನೋ ಇಂಡಿಕೇಶನ್ ಇದು ಸ್ಮ್ಯಾಶ್ ಆಗಿದ್ದು ಇಲ್ಲ ಅಂತ ಸಂದರ್ಭದಲ್ಲಿ ಏನಾದರೂ. ಇವಾಗ ಅದೇ ನಾನು ಹೇಳ್ತಾ ಇರೋದು, ಇಫ್ ದೇರ್ ಇವಾಗ ಇಂಜಿನ್ ಫೈರ್ನಲ್ಲಿದ್ದರೆ ಇವಡ ಸೀನ್ ಅಲ್ಲಿ ಇಂಜಿನಿಂದ ಫೈರ್ ಬರ್ತಾ ಇತ್ತು. ಆವಾಗ ಅವ್ರ ಕಾಕ್ಪಿಟ್ನಲ್ಲಿ ಇಂಡಿಕೇಶನ್ ಬರುತ್ತೆ, ಇಂಜಿನ್ ಆನ್ ಫೈರ್ ಅಂತ. ಯಾವ ಇಂಜಿನ್ ಅಂತ ಬರುತ್ತೆ, ನಂಬರ್ 1 ಇಂಜಿನ್ ಅವ್ರ ನಂಬರ್ 2 ಇಂಜಿನ್. ಅದರ ಪ್ರಕಾರ ಅವರು ಫೈರ್ ಎಕ್ಸ್ಟಿಂಗ್ವಿಷರ್ ಇದು ಆಪರೇಟ್ ಮಾಡ್ತಾರೆ. ಇವಾಗ ಈ ಸಂದರ್ಭದಲ್ಲಿ ನೋಡಿದರೆ ಅದು ಏನು ನಮಗೆ ಕಾಣಿಸ್ತಾ ಇಲ್ಲ, ಏನು ಫೈರ್ ಏನು ಇಲ್ಲ ಅದರಲ್ಲಿ. ಓನ್ಲಿ ನಮ್ಗೆ ಏನು ಅನ್ನಿಸ್ತದೆ ಅಂದರೆ, ಅವರು ಪೈಲಟ್ ಅವರು ಮೇಡೆ ಕಾಲ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಲಿಲ್ಲ. ನಾರ್ಮಲ್ ಏನಂದರೆ ಮೇಡೆ ಆಮೇಲೆ ಎಮರ್ಜೆನ್ಸಿ ಏನಂತ ಹೇಳ್ತಾರೆ. ಇವಾಗ ನನ್ನ ಇದ್ರ ಪ್ರಕಾರ ಅವರು ಕೊಡಲಿಲ್ಲ ಅಂತ ನಾನು ಅನಿಸ್ತೀನಿ. ಅದಕ್ಕೆ ನಮಗೆಲ್ಲ ಇದೆ ದೊಡ್ಡ ರಹಸ್ಯವಾಗಿ ಆಗಿದೆ ಅದು. ಇದು ಯಾಕೆ ಇವರು ಮೇಡೆ ಕಾಲ್ ಕೊಟ್ಟಿದ್ದಾರೆ ಅಂತ. ಆ ಫ್ಲೈಟ್ ಪಾತ್ ನೋಡಿದರೆ ಈಸ್ ಗಾನ್ ಅಪ್ ಟು 400 feet ಅಬವ್ ಗ್ರೌಂಡ್ ಲೆವೆಲ್. 625 feet ಅಂದರೆ ಇದು ಅಹಮದಾಬಾದ್ ಏರ್ಫೀಲ್ಡ್ ಈಸ್ 200 feet ಮೀನ್ ಸಿ ಲೆವೆಲ್. ಸೊ ಈಸ್ ಏರ್ಕ್ರಾಫ್ಟ್ ಇಸ್ ಗಾನ್ ಅಪ್ ಟು 400 feet. ಓಕೆ, 400 feet ಇನ್ ಸಿವಿಲ್ ಏವಿಯೇಷನ್ ಇಸ್ ಅ ಕ್ರಿಟಿಕಲ್ ಆಲ್ಟಿಟ್ಯೂಡ್. ಇನ್ನು ಇಂಥ ಘಟನೆ ಆಗಬಾರ್ದು ಆಶೆ ಆಗಿರುವಂಥದ್ದು. ಓಕೆ, ಫೈನ್ ಸರ್, ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳು. ಜೊತೆಗೆ ಈಗಾಗಲೇ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ, ಅವರವರ ಅಭಿಪ್ರಾಯವನ್ನು ಹೇಳಿದ್ವಿ. ಆದರೆ ಇನ್ನೂ ಇದು ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನಲ್ಲಿ ಪರ್ಟಿಕ್ಯುಲರ್ ಕಾರಣ ಇದೆ ಅಂತ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.